ಲೈವ್ ಅಂತ ಬಂದ್ ನೋಡಿ. ಆತ ಲಿಂಕ್ ಕೊಡೋದೇನು ಬರಂಗಿಲ್ಲ ನಿನಗೆ. ಆತ ಲಿಂಕ್ ಕೊಡ್ಬೇಕು ನೀನು. ಲಿಂಕ್ ಕೊಡೋದ ಬರಂಗಿಲ್ಲ ಲೈವ್ ಅಂತ ನಮ್ಮ ತಕ್ಕ ನಾನೊಂದು ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಅವರ ಗುರುಗಳಾಗಿರುವಂತಹ ಆರಾಳ ರುದ್ರಸ್ವಾಮಿಗಳ ಪುರಾಣವನ್ನ ಈ ದಿನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಆರಾಳ ರುದ್ರಸ್ವಾಮಿಯವರ ಪುರಾಣದ ಪ್ರವಚನಕಾರರಾಗಿ ಗಾನಯೋಗಿ ಪಂಡಿತ ಪುಟ್ಟರಾಜುಗಳವರ ಶಿಷ್ಯರೂ ಆಗಿರುವಂತಹ ಹಲವಾರು ಪ್ರಶಸ್ತಿಗಳ ವಿಜೇತರೂ ಆಗಿರುವಂತಹ ಫೋಟೋ ಬರ್ಬೇಕಂದ್ರೆ ಅವರು ಅದಕ್ಕೆ ಶ್ರೀ ವೇದಮೂರ್ತಿ ಉಡುಂಕಲ್ಲಿಯವರನ್ನು ನಾವು ಹೃತ್ಪೂರ್ವಕವಾಗಿ ಇವತ್ತಿನ ಪ್ರವಚನಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನೋಡ್ರಿ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಮುಂದಕ್ಕೋಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪುಟ್ಟರಾಜುಗಳವರ ಶಿಷ್ಯರೂ ಆಗಿರುವಂತಹ ಹಲವಾರು ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ನೋಡ್ತಾತ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಮ್ಮ ಸಮೀಪದ ಗ್ರಾಮದವರೇ ಆಗಿರುವಂತಹ ಇಮಾಮ್ ಸಾಹೇಬರು ಸಾಕಿನ್ ಮುರಳಿಯವರ ಸಂಗೀತಗಾರರಾಗಿ ಗ್ರಾಮದ ದೇವಸ್ಥಾನದ ವತಿಯಿಂದ ಇವರಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಪಟ್ಟದವರು ಆಗಿರುವಂತಹ ಗಾನಯೋಗಿ ಪಂಡಿತ ಪುಟ್ಟರಾಜುಗಳವರ ಶಿಷ್ಯರು ಆಗಿರುವಂತಹ ಈಗಾಗಲೇ ಮೂರು ಗ್ರಾಮದಲ್ಲಿ ಹಿಂದೆ ಪುರಾಣಗಳು ನಡೆದಾಗ ಆ ಒಂದು ಪುರಾಣದ ಕಾರ್ಯಕ್ರಮಕ್ಕೆ ತಮಿಳಾಸಾತರಾಗಿ ಎರೂರು ಗ್ರಾಮದಲ್ಲಿ ಹಿಂದೆ ಅವರ ಸೇವೆಯನ್ನು ಸಲ್ಲಿಸಿ ಮತ್ತೆ ತಮಿಳಾಸಾತರಾಗಿ ನಮ್ಮ ಗ್ರಾಮಕ್ಕೆ ಬಂದಿರುವಂತಹ ಸಿದ್ಧಿಯವರು ಅರಳಿ ಪೊಲೀಸ್ ಪಾಟೀಲರನ್ನು ಕೂಡ ನಮ್ಮ ಎರೂರು ತಾತನವರ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮೂರು ಗ್ರಾಮದ ಎಡಮಠದವರೇ ಆಗಿರುವಂತಹ ವೇದಮೂರ್ತಿ ಶರಣೇತಾಜ್ಞರು ಇವರು ಎಲ್ಲ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ವೈದಿಕ ಕಾರ್ಯಕ್ರಮದಲ್ಲಿ ಧರ್ಮ ಮತ್ತು ಕರ್ಮ ಎಲ್ಲ ಕಾರ್ಯಕ್ರಮದಲ್ಲಿ ತನ್ನನ್ನು ತಾಯಿ ತೊಡಗಿಸಿಕೊಳ್ಳುವಂತಹ ವೇದಮೂರ್ತಿ ಶರಣೇ ಸ್ವಾಮಿಯವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮೂರು ಗ್ರಾಮದ ಹಿರೇಮಠದ ಮತ್ತೊಬ್ಬರು ಹಿರೇಮಠದವರಾಗಿರುವಂತಹ ವೇದಮೂರ್ತಿ ಉದಯತಾತ್ಮರು ಇಂಥ ಇವರು ಕೂಡ ನಮ್ಮೂರು ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದು ಕೂಡ ಧರ್ಮ ಕರ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿರುವಂತಹ ನಮ್ಮ ರುದ್ರೇಶ್ವರಿ ಹಿರೇಮಠ ಇವರು ಕೂಡ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಂದ್ರೆ ಬಹಳಷ್ಟು ಗ್ರಾಮಗಳಲ್ಲಿ ಈ ಯಶಸ್ಸಾಗಿ ಬಹಳಷ್ಟು ತನ್ನ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾಯಿ ತೋರಿಸಿಕೊಂಡಿದೆ. ಈ ಯಶಸ್ಸನ್ನು ಲೈವ್ ಕೊಡ್ತಕ್ಕಂಥ ಶರಣೇ ಸ್ವಾಮಿ ಅಂಚನಗರ ಮಠ ಆಗಿರಲಿ ಮತ್ತು ಯಶಸ್ಸು ಎರಡೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡೋದ್ರ ಜೊತೆ
ಯಾರೇ ಆಗಿರಲಿ ಕೂಡ ಗ್ರಾಮದ ಸಮಸ್ತ ಬಂಧುಗಳನ್ನ ಶರಣಿಯರನ್ನ ಈ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತಾ ಇಂದಿನ ಪೂರ್ಣ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತಿದ್ದೇವೆ. ನಮ್ಮೂರು ದೇವಸ್ಥಾನದ ವತಿಯಿಂದ शिव सांबजे नमः पार्वती शिवर जगद्गुरु पंचाक्षर महाराज की, शिवयोगी पुष्पराजेश्वर महाराज की, दीपावधूत महाराज की, रुद्रेश्वर तात महाराज की, जय मंगलम जय नमः गजाननं भूतगणादिसेवितं कपित्तजम्बफलसार भक्षितं उमासुतं शोक विनाश कारणं विघ्नेश्वर पाद पंकज संगीत सागरं चैव साहित्य भूषण तथा लिंग पूज सदा वंदे गुरुकुमार पंचाक्षरेश्वर गुरुपुत्रराजेश्वर गुरुधरो सर्वमंगलमांगल्ये शिवे सर्वार्थ साधके शरण्ये त्र्यंबके देवी नारायण नमस्तुते नारायणी नमोस्तुते जय मंगलम जय नमः पार्वती शिवधर महादेव विदीपावधूत महाराज की, रुद्रेश्वर तात महाराज की, शिवयोगी पुत्रराजेश्वर महाराज की, यदियूर सिद्धलिंगेश्वर महाराज की, राजराजेश्वरी माता की जय. सर्ವರು ಕೂಡಿಕೊಂಡು ಮಹಾತ್ಮನಾಗಿರುವ ರುದ್ರೇಶ್ವರ ತಾತನ ಪ್ರಾರ್ಥನಾ ಗೀತೆಯೊಂದಿಗೆ ಪುರಾಣವನ್ನ ಪ್ರಾರಂಭ ಮಾಡೋಣ.
जय जय शिवने परमेशा आराळपुर बसरुद्रेशा जय जय शिवने परमेशा आराळपुर बसरुद्रेशा शरणु शरणु श्री रुद्रेशा शरणु शरणु श्री रुद्रेशा भक्तोद्धारक रुद्रेशा भक्तोद्धारक रुद्रेशा जय जय शिवने परमेशा आराळपुर बसरुद्रेशा भववन्दनवा बिडिसैया भक्ति भावती बिडिसैया भववन्दनवा बिडिसैया भक्ति भावती बिडिसैया भवरोगवनो कडियैया आरोग्य भाग्यमनीरैया जय जय परमेशा आराळपुर बसरुद्रेशा जय जय शिवने रुद्रेशा आराळपुर बसरुद्रेशा शरणु शरणु श्री रुद्रेशा भक्तोद्धारक रुद्रेशा भक्तोद्धारक रुद्रेशा जाति भेदवा अಳಿಸಯ್ಯಾ ಜಾತಿ ಭೇದವ ಅಳಿಸಯ್ಯಾ ಒಂದೇ ಭಾವತಿ ಇರಿಸಯ್ಯಾ ಒಂದೇ ಭಾವತಿ ಇರಿಸಯ್ಯಾ ಜಯ ಜಯ ಶಿವನೇ ಪರಮೇಶ ಆರಾಳಪುರ ಬಸರುದ್ರೇಶ ಆರಾಳಪುರ ಬಸ ಆರಾಳಪುರ ಬಸ ಆರಾಳಪುರ ಬಸ सांबदेव पार्वतीश्वर महादेव शिवयोगी पुट्टराजेश्वर महाराज की जगद्गुरु पंचाक्षर महाराज की वीरपावधूत महाराज की जय मंगलम जय नमः महादेव महादेव इति श्री वीरपावधूताय नमः शिवयोगी पुट्टराजेश्वराय नमः आराळपुरवास रुद्रेश्वराय रुद्रेश्वराय नमः नमः जय मंगलम जय नमः पार्वतीश्वर महादेव ನೋಡ್ರಿ ಕಟ್ ಕಾಣ್ತಾಯಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸ್ವಲ್ಪ ಕಟ್ಟಾಗ ಪಂಚಾನನಂ ತನುಭೂತಾನಾಂ ಪಂಚಾಕ್ಷರಮನುಪಮಾನ್ ಪಂಚಸೂತ್ರ ಕೃತೋ ವಂದೇ पंचाचार्यं जगद्गुरुः ಓಕೆನಾ सर्वमंगल मांगल्ये शिवे सर्वार्थ साधके शरण्ये त्र्यंबके देवी नारायणी नमोस्तुते नारायणी नमोस्तुते संगीत सागरं चैव ನೋಡಿ
ಸಾಹಿತ್ಯ ಸೆಂಟೆಂಟ್ಗಡೆ ಮೈ ಕಟ್ ಆಗುತ್ತೆ ಅದು ಯಾಕಂದ್ರೆ ಅವ್ರ ಮೈ ಕಟ್ ಲಿಂಗ ಪೂಜಂ ಸದಾನಂದಂ ಈ ಕರೆಕ್ಟ್ ಐತೆ ಓಕೆ ಒಂದೇ ಗದಗಿನ ಗಾನಯೋಗಿ ಶಿವಯೋಗಿ ಸ್ವಲ್ಪ ಪಂಡಿತ ಪಂಚಾಕ್ಷರೇಶ್ವರ ಸರ್ಸಕೈತಿ ಒಳಸಕೈತಿ ಗುರು ಪುಟ್ಟರಾಜೇಶ್ವರ ಒಳಸಿ ನೋಡಿ ಕಲ್ಲಿನಾಥೇಶ್ವರ ಸಾಕೈತಿ ಸ್ವಲ್ಪ ನೋಡು ಗುರುವರ ಶ್ರೀ ಗುರುಭ್ಯೋ ನಮಃ. ಸಾಕ ಇನ್ನೂ ಸ್ವಲ್ಪ ಇರಲ್ಲ ಪ್ರಾರಂಭದ ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ನೋಡ್ರಿ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಓಕೆನಾ 12ನೇ ಶತಮಾನದ ಕಾರಣೀಭೂತರಾಗಿರುವಂತಹ ಬಸವಾದಿ ಪ್ರಮಥರನ್ನ ಅನೇಕ ಶರಣ ಸಂತ ಮಹಾಂತರ ಶಿವಯೋಗಿಗಳನ್ನ ಭಕ್ತಿಯಿಂದ ಆರಾಧಿಸಿ ಪೂಜಿಸಿ ಯಡಿಯೂರಿನ ಬಡಿಗನಾಗಿರುವಂತ ಮಹಾತ್ಮನಾಗಿರುವ ಸಿದ್ಧಲಿಂಗೇಶ್ವರ ಗುರುವರಿಯ ಪಾದ ಪದ್ಮಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿ ಸರಿಟಾ ಸಮಾಜವೇ ಅವ್ರ ಕಡೆಗೆ ಹೋಗೋದಲ್ಲ. ಸಮಾಜವೇ ನನ್ನ ಬಳಗ ಸಮಾಜಗೋಷ್ಠಿರುವಂತಹ ಅರಮನೆಯಲ್ಲಿ ಇರುವ ಸಂಗೀತವನ್ನ ಗುರುಮನಿಗೆ ತಂದ ಕೊಟ್ಟ ಮಹಾತ್ಮನಾಗಿರುವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಹೋದಲ್ಲ ಕರ್ತುಗತಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿ ನೋಡ ಗದುಗನ್ನು ಗದ್ದಿಗೆಯನ್ನ ಮಾಡಿ ಅಂಧ ಅನಾಥರಿಗೆ ದಾರಿ ದೀಪವಾಗಿರುವ ಸಂಗೀತ ನಾದದ ಓಂಕಾರವನ್ನು ಜಗತ್ತಿಗೆ ಪಸರಿಸಿರುವ ಭಕ್ತಿ ಜ್ಞಾನ ವೈರಾಗಿಗಳ ಸಂಗಮ ಶಿವಶಾಂತ ಮಹಾನುತ ಭೋಗದಲ್ಲಿ ಭಗವಂತ ನೆನೆಸಿಕೊಂಡಿರುವ ಇದು ನಡೆದಾಡುವ ದೇವರು ಮಾತನಾಡುವ ದೇವರು ತುಲಾಭಾರದ ಚಕ್ರವರ್ತಿಯಾಗಿರುವ ಆರಾಧ್ಯ ಗುರುವರಿಯರಾಗಿರುವ ಗದಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಕವಿ ಕರ್ತುಗತಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಗಂಗಾವತಿಯ ತಾಲೂಕಿನೊಳಗ ಚಿಕ್ಕದಾದರೂ ಕೂಡ ಚೊಕ್ಕವಾಗಿರುವಂತ ಅದುವೇ ಪುಣ್ಯದ ಗ್ರಾಮ ಏರೂರ ಗ್ರಾಮ ಪುಣ್ಯದ ಗ್ರಾಮ. ಈ ಪುಣ್ಯದ ಗ್ರಾಮದಲ್ಲಿ ಭಕ್ತರ ಮನಸ್ಸಿನಲ್ಲಿ ಭಕ್ತರ ಹೃದಯದಲ್ಲಿ ಸದಾ ವಾಸವಾಗಿರುವಂತ ಮಹಾತ್ಮ ಯಾರು ಅಂದರೆ ವಿರ್ಪಾವಧೂತರು ವಿರ್ಪಾವಧೂತರು ನೋಡ್ರಿ ಅಂತ ಮಹಾತ್ಮರ ಕರ್ತುಗತಿಗೆ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿ ಪುರದ ಪುಣ್ಯದ ಗ್ರಾಮದಲ್ಲಿ ಆಗಿರುವಂತಹ ವಿರ್ಪಾವಧೂತರ ಗುರುಗಳು ಆಗಿರುವಂತಹ ಮಹಾ ತಪಸ್ವಿಯಾಗಿರುವ ಗಂಗಾವತಿಯ ತಾಲೂಕಿನೊಳಗ ಫೋಟೋ ಕಾಣ್ಬೇಕಂತ ರಾರಾಜಿಸುವಂತಹ ಪುಣ್ಯದ ಗ್ರಾಮ ಅದುವೇ ಷಟ್ಪುರ ಗ್ರಾಮ ಆರಾಳ ಗ್ರಾಮ ಪುಣ್ಯದ ಗ್ರಾಮ. ಆ ಪುಣ್ಯದ ಗ್ರಾಮದಲ್ಲಿ ಭಕ್ತರ ಹೃದಯದಲ್ಲಿ ಭಕ್ತರ ಮನಸ್ಸಿನಲ್ಲಿ ಸದಾ ವಾಸವಾಗಿರುವಂತ ಮಹಾತ್ಮ ಯಾರು ಅಂದ್ರೆ ರುದ್ರೇಶ್ವರ ತಾತ. ರುದ್ರೇಶ್ವರ ತಾತ ಆ ರುದ್ರೇಶ್ವರ ತಾತನ ಕರ್ತುಗದ್ದಿಗೆ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿ ಈ ಪುಣ್ಯದ ಗ್ರಾಮದಲ್ಲಿ ಯಾವ ಪುರಾಣದ ಪ್ರಾರಂಭದೊಳಗೆ ಪ್ರತಿ ವರ್ಷ ಪದ್ಧತಿಯಂತೆಯೇ ಕೂಡ ಈ ವರ್ಷವೂ ಕೂಡ ದಾಸೋಹದ ಮೂರ್ತಿಯಾಗಿರುವ ಷಟ್ಪುರ ದೊಡೆಯರಾಗಿರುವಂತಹ ಮಹಾತ್ಮನಾಗಿರುವ ರುದ್ರೇಶ್ವರ ತಾತನ ಪುರಾಣದ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮಪೂಜ್ಯರಾಗಿರುವ ಶರಣಯ್ಯ ತಾತನವರು ಹಿರೇಮಠ ಇವರ ಪದತಲಕ್ಕೆ ಶರಣೆಂದು, ಅದರ ಜೊತೆಗೆ ಇನ್ನೋರ್ವ ಮಹಾಪೂಜ್ಯರಾಗಿರುವಂತಹ ಶ್ರೀಮಠದ ಹಿರೇಮಠದೊಡೆಯರಾಗಿರುವ ರುದ್ರಯ್ಯ ತಾತನವರ ಅಂತರಾತ್ಮದ ಪದತಲಕ್ಕೆ ಶರಣೆಂದು, ಅವರಿವರೆನ್ನದೇ ಈ ಪುಣ್ಯದ ಗ್ರಾಮದೊಳಗ ಸರ್ವ ಜಂಗಮಾಮೂರ್ತಿಗಳ ಅಂತರಾತ್ಮದ ಜ್ಞಾನದ ಜೊತೆಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನ ಮಾಡಿ ಈ ಪುಣ್ಯದ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಸುಮಧುರ ಕಂಠದಿಂದ ಸುಸ್ರಾವವಾಗಿ
ಗಾಯನ ಸೇವೆಯನ್ನು ಮಾಡುವಂತ ಆತ್ಮೀಯರಾಗಿರುವ ಗದಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯರಾಗಿರುವ ಇಮಾಂ ಸಾಬ್ ಮರಳಿ ಗವಾಯಿಗಳವರ ಅಂತರಾತ್ಮದ ಜ್ಞಾನದ ಜೊತೆಗೆ ಶರಣಗಳನ್ನು ಸಮರ್ಪಣೆಯನ್ನ ಮಾಡಿ ಅದರ ಜೊತೆಗೆ ಕಮಲಾ ಚತುರ್ರಂಗ ಆಕಾಶವಾಣಿ ಕಲಾವಿದರು ಪ್ರತಿ ಹಳ್ಳಿ ಹಳ್ಳಿಗೆ ಅಷ್ಟೇ ಅಲ್ಲ, ನಾಡಿನಾದ್ಯಂತ ಕಮಲ ಚತುರರಾಗಿ ಆತ್ಮೀಯರಾಗಿರುವಂತಹ ಗದಗಿನ ಗಾನಯೋಗಿ ಶಿವಯೋಗಿ ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯರಾಗಿರುವಂತಹ ಸಿದ್ದನಗೌಡರು ಪೊಲೀಸ್ ಪಾಟೀಲ್ ಅವರೇ ನಿಮಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿ ಈ ಪುಣ್ಯದ ಗ್ರಾಮದಲ್ಲಿ ಸರ್ವ ಭಕ್ತರ ಮನಸ್ಸಿನಲ್ಲಿ ಸರ್ವ ಭಕ್ತರ ಮನದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡುತ್ತಾ ಅದರ ಜೊತೆಗೆ ಈ ಪುರಾಣಕ್ಕೆ ಆಗಮನವಾಗಿರುವಂತ ತಾಯಂದಿರೇ ಸರ್ವ ಸದ್ಭಕ್ತರೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಪುಣ್ಯಾತ್ಮರೇ, ಯಾವ ಇಂತಹ ನಾಡಿನೊಳಗ ಅನೇಕ ಶರಣರು ಸಂತರು ಮಹಂತರು ನೆಲೆಸಿರುವಂತ ನಾಡು ಅದುವೇ ಪುಣ್ಯದಾನ. ಈ ಪುಣ್ಯದ ನಾಡಿನೊಳಗ ಯಾವ ಅನುಭವದ ಕಲ್ಯಾಣ ಮಂಟಪದೊಳಗೆ ಶರಣರು ಜಗತ್ತಿಗೆ ಬೆಳಕಾಗಿ ಹೋಗಿದ್ದಾರೆ. ಆ ಅನುಭವದ ಕಲ್ಯಾಣ ಮಂಟಪದೊಳಗೆ ಒಬ್ಬ ಮಹಾತ್ಮನಾಗಿರುವ ಶರಣ ಇರತನ ಎಷ್ಟು ಸುಂದರಮಯವಾಗಿರುವನು. ಝೇಡದ ದಾಸಿಮಾರ್ಯರು ಅದ್ಭುತವಾಗಿರುವಂತ ವಚನವನ್ನು ಹೇಳ್ತಾರೆ. ಪುಣ್ಯಾತ್ಮರೇ, ಬಹಳ ಸುಂದರಮಯವಾಗಿರುವಂತ ಕರಿಯ ನಿತ್ತೊಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಇರಿದಪ್ಪ ರಾಜವ ನಿತ್ತೊಡೆ ಒಲ್ಲೆ ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರಗಳಿಗೆ ಇರ್ತದೆ ನಿತ್ತ ಕಾಣ ರಾಮನಾಥ. ಯಾವ ಮಹಾತ್ಮನಾಗಿರುವಂತ ಜೇಡವನ ದಾಸ್ಯಮಾಗಿರೋ ತಮ್ಮ ಅನುಭವದ ಅಮೃತಗಳನ್ನ ಈ ಜಗತ್ತಿಗೆ ಎಡೆಮಾಡಿಕೊಟ್ಟು ಹೋಗಿದ್ದಾರೆ. ಬಹಳ ಸುಂದರಮಯವಾಗಿರುವಂತ ಏರ್ತರ ಮಹಾತ್ಮರು ಕರಿಯ ನಿರ್ತದೆ ಒಲ್ಲೆ. ಕರಿ ಎಂದರೆ ಆನೆ. ಅಪ ಭಗವಂತ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಅಂದ್ರು ಮಹಾತ್ಮರು ಜೇಡರ ದಾಸಿಮಾರಿಯರು. ಅಪ ಭಗವಂತ, ನನಗೆ ಆನೆ ಬೇಡ, ಸಂಪತ್ತು ಬೇಡ, ಸಿರಿಯು ಬೇಡ, ಏನು ಬೇಡ ಅಂದ್ರು. ದೊಡ್ಡ ರಾಜವು ಕೊಟ್ಟರು ಬೇಡ ಅಂದ್ರು. ಅವರು ಏನು ಕೇಳಿದ್ರಂದ್ರೆ ಶರಣರ ಸಂತರ ಮಹಾಂತರ ಅವರ ಸೇವೆ ಮಾಡಕ್ಕೆ ಅವಕಾಶವನ್ನು ಕೊಡುವಂತೆ ಹೇಳಿಕೊಳ್ತಾ ಇದ್ದಾರೆ ಜೇಡರ ದಾಸಿಮಾರಿಯರು. ತಮ್ಮ ಅನುಭವದ ಅಮೃತವನ್ನ ಎಷ್ಟು ಸುಲಭವಾಗಿ ಎಷ್ಟು ಆನಂದಮಯವಾಗಿ ಕೇಳುತ್ತಾರೆ ಜೇಡರ ದಾಸಿಮಾರಿಯರು. ಸಿರಿ ಸಂಪತ್ತು ಬೇಡ, ಬಂಗಾರ ಒಡವೆಗಳು ಬೇಡ. ಅಪ್ಪ ಭಗವಂತ, ಶರಣರ ಸೇವೆಯನ್ನ ಮಾಡಲಿಕ್ಕೆ ಅವಕಾಶವನ್ನು ಕೊಡು ಅಂತ ಹೇಳ್ತಾರೆ ಶರಣರು. ನಾವೇನು ಬೇಡ್ತೀವಿ? ನನಗೆ ಬಂಗಾರ ಕೊಡು, ಬೆಳ್ಳಿ ಕೊಡು, ಚಿನ್ನ ಕೊಡು ಅಂತ ಕೇಳ್ತೀವಿ. ಅದಕ್ಕೆ ಪರಮ ಪೂಜ್ಯರಾಗಿರುವಂತ ಗದಗಿನ ಗಾನಯೋಗಿ ಶಿವಯೋಗಿ ಪುಟ್ಟರಾಜ ಗುರುವರಿಯರು ಬಹಳ ಸುಂದರವಾಗಿರುವಂತ ವಚನವನ್ನು ಹೇಳ್ತಾರೆ. ಪುಣ್ಯಾತ್ಮರೇ, ದಯಗುಣವು ಅದು ಕಲಿಸುವುದಲ್ಲ, ದಯಗುಣವು ಅದು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದಿಲ್ಲ. ನೈಸರ್ಗಿಕವಾಗಿ ನೀ ಜಯಿಸಬೇಕು ಲೋಕ. ದಯವೇ ಧರ್ಮದ ಮೂಲವಯ್ಯ, ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳ್ತಾರೆ ಪುಟ್ಟರಾಜ ಶಿವಯೋಗಿಗಳು. ಅಪ್ಪ ಪಂಚಾಕ್ಷರೇಶ್ವರ ಗುರುವರಿಯನೇ ಈ ಜಗತ್ತಿನೊಳಗ ದಯ ಅಂತಂದ್ರೆ ಪುಟ್ಟರಾಜ ಶಿವಯೋಗಿಗಳು. ದಯಗುಣ ಅದು ಕಲಿಸುವುದಲ್ಲ, ತನ್ನಷ್ಟಕ್ಕೆ ತಾನು ಬರಬೇಕು. ದಯಗುಣವು ಅದು ಕಲಿಸುವುದಲ್ಲ, ಕಲಿಸಿದು ಅದು ಬರುವುದಲ್ಲ. ದಯವುಳ್ಳವನೇ ದೇವನು ನೋಡ. ಯಾವ ಬಸವಣ್ಣನವರು ಹೇಳ್ತಾರೆ ದಯವಿಲ್ಲದ ಧರ್ಮದಾವುದಯ್ಯ, ದಯವಿಲ್ಲದ ಧರ್ಮದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂದ್ರು ಬಸವಣ್ಣನವರು ಹೇಳ್ತಾರ. ಅದರ ಜೊತೆಗೆ ಪರಮ ಪೂಜ್ಯರಾಗಿರುವಂತ ಪುಟ್ಟರಾಜ ಶಿವಯೋಗಿಗಳು
ದಯಗುಣವ ಅದು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದಿಲ್ಲ. ನೈಸರ್ಗಿಕವಾಗಿ ತಾನು ಬರಬೇಕು ಅಲ್ಲಿ. ದಯವುಳ್ಳವರೇ ದೇವರ ನೋಡ. ಗುರುಕುಮಾರ ಪಂಚಾಕ್ಷರೇಶ್ವರ ನೆನೆದರು ಪುಟ್ಟರಾಜ ಶಿವಯೋಗಿಗಳು. ನಾವೇನ್ ನೆನೆತೀವಿ? ಧಾರಾವಾಹಿ ನೆನೆತೀವಿ, ಟಿವಿ ನೋಡ್ತೀವಿ. ನಮ್ಮ ನೆನೆದನ ಬ್ಯಾರೆ. ತ್ರಿವಿಧ ದಾಸೋಹದ ಮೂರ್ತಿಯಾಗಿರುವಂತ ಷಟ್ಪುರ ಗಡೆಯ ಮಹಾತ್ಮ ಯಾರು ಅಂದ್ರೆ ರುದ್ರೇಶ ತಾತ. ವಿರಪಾವಧೂತರು ಗುರುಗಳು ಆಗಿರುವಂತ ಪರಮ ಪೂಜ್ಯರು ಯಾರು ಅಂತಂದ್ರೆ ಷಟ್ಪುರ ದೊಡೆಯ ಆರಾಳ ಪುರವಾಸ. ಭಕ್ತರ ಮನಸ್ಸಿನಲ್ಲಿ, ಭಕ್ತರ ಮನದಲ್ಲಿ, ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವಂತ ಮಹಾತ್ಮ ಯಾರಂದ್ರೆ ವಿರಪಾವಧೂತ ಗುರುಗಳು ಆಗಿರುವಂತ ತ್ರಿವಿಧ ದಾಸೋಹದ ಮೂರ್ತಿ ರುದ್ರೇಶ ತಾತ. ರುದ್ರೇಶ ತಾತ ಅಂತ ತಾತನ ಪುರಾಣ ಈ ಪುಣ್ಯದ ಗ್ರಾಮದೊಳಗ ಎಷ್ಟು ನೀವು ಪುಣ್ಯ ಮಾಡ್ರಿ, ಎಲ್ಲರೂ ಚಪ್ಪಾಳೆ ಹಾಕ್ರಿ ತಾಯಂದ್ರ. ಅಂದು ಹಿರಿಪಾವಧೂತರ ಪುರಾಣ, ಇಂದು ಆರಾಳ ಷಟ್ಪುರ ದೊಡೆಯರಾಗಿರುವಂತ ಮಹಾತ್ಮನಾಗಿರುವ ರುದ್ರೇಶ ತಾತನ ಪುರಾಣ ನಿಮ್ಮ ಗ್ರಾಮಕ್ಕೆ ಸದಾ ಬೆಳಕು ತರುವಂತ ಪುರಾಣ. ಭಕ್ತರ ಮನಸ್ಸಿನೊಳಗೆ, ಭಕ್ತರ ಮನದಲ್ಲಿ ಇರುವಂತ ಮಹಾತ್ಮ ರುದ್ರೇಶ ತಾತ. ಈ ರುದ್ರೇಶ್ವರ ತಾತನ ಪುರಾಣವನ್ನ ಬರೆದಂತ ಮಹಾತ್ಮರು ಯಾರು ಅಂದ್ರೆ ಆ ಕವಿ ಮಹರ್ಷರು ಬೇರೆ ಯಾರು ಅಲ್ಲ, ನಮ್ಮ ತಾತನವರೇ. ಉಡುಮಕಲ್ಲ ಗ್ರಾಮದ ಪರಮ ಪೂಜ್ಯರಾಗಿರುವಂತ ವೀರಬಸಯ್ಯ ತಾತನವರು ಈ ಪುರಾಣ ಬರೆದಂತ ಪಂಡಿತೋತ್ತಮರ ಮುಂದೆ ಪುರಾಣದೊಳಗ ಬರುತ್ತಲ್ಲ, ಆ ಪುರಾಣದೊಳಗ ಪೀಠಿಕಾ ಸಂಧಿಯೊಳಗ ಯಾವ ರೀತಿಯಾಗಿ ಕವಿಗಳು ಪ್ರಾರಂಭ ಮಾಡರ ಅನ್ನೋದು ನಾವೆಲ್ಲರೂ ನೋಡೋಣ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರ ಮಹಾದೇವ. ರುದ್ರೇಶ್ವರ ತಾತ ಮಹಾರಾಜ್ ಕಿ, ಗಿರಿಪಾವಧೂತ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರ ಮಹಾದೇವ. इति श्री रुद्रेश्वर 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 पुराण प्रारंभे 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 पीठिका संधि प्रारंभे महिमर सुगुणाब्ध सोमगिरिजेश कामहर निर्लेप नित्य तृप्त विलास श्री महेश्वर गौरी रस नाग विभूष शौरीर मुक्ति कोश रामनुत बसितांग मंदराद्र निवास ओम केशन विरूपाक्ष सज्जन कोश रामनाथन पाई विश्वेश भवनाश ऋषभेश पारिषु नीशं 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 ಮದನಾರಿ ಪೂಜೆಗಿರಿದ ಮೊದಲಾದ ಪೂಜೆಯಗೊಳ್ಳುವ ಸದಮಲಾಂಗನ ಮಹೋದರನಿಸಿ ಮೆರೆಯುವ ಮುದದಿಂದ ತ್ರಿಜೋಗ ಜೀವಿಗಳ ಭಯಗಯಂ ಭೋಂಗನ ನೆರೆದಿಯುವ ವಿಧಮಗತಂತರಿಸಿ ಭಜಿಸುವ ತವ ಪದವ ಮದರಿಚ್ಛೆ ಕೃತಿಯ ಕಲ ಪ್ರೌಢಮಂ ಶುಭ ಪದವಂ ಯುವದ ವಿಷವಯ್ಯ ಮುಂಗ ಪ್ರಿಯ ಕವನಮಂ ಕುಂಭಬೇಡಂ ನಿರ್ವಿಘ್ನಂ ವಾಣಿ ಪುಸ್ತಕ ಪಾಣಿ ಪುನ್ನಾಗ ವೇಣು ಸುಗರಿಯ ಗಿರ್ವಾಣಿ ವೀಣಾಪಾಣಿ ಗುಣಸೇನಿ ಬ್ರಹ್ಮನಾರಾಣಿ ಶಾರದೆ ಶಾರದೆ ನರ್ತಿಸುಂ ನಿನ್ನ ರಾಸನಾಗ್ರ ವಾಕ್ಯದೊಂದು
ನುಡಿದಂತೆ ನಡೆವೆ ತೆರೆದೊಳನಾಡು ನುಡಿದನ್ನ ಕಾವೆದಕೆಯ ಸಾಕ್ಷಿಯ ಜಾಣ ಮಂಗಳವಿತ್ತು ಬಿಡಿದ ರಕ್ಷ ಕಲ್ಯಾಣಿ ಕಲ್ಯಾಣಿ ಗಣನಾಥ ಮಾತೆ ಸದ್ಗುಣ ಶಾಂತಿ ಗಿರಿಜಾತ ಮುನಿ ಮೌನಿ ನಂದಾಭಿಷ್ಟರಾಯ ಭಗವತಿ ಮನಸ ಜಾರಿ ಪ್ರಿಯ ವಿದೂತ ಪಾವರಾತಯ ಶಿವ ಸುರಾರ್ಜಿತ ಶ್ರೀಯುತ ಜನನ ಮರಣ ವಿದೂರ ಸುವಿಚಾರ ಸುಭಾತೆ ಘನ ಮುಕ್ತಿದಾತ ಸೌಭಾಗ್ಯವತಿ ಸಂಪ್ರೀತೆ ಘನ ಮಿತ್ರರ ನಿವಾನಿ ಕಲ್ಯಾಣಿ ಪುರಗಾಯತ್ರಿ ಭೂತ ಚರಿತೆ ಜಯ ಮಂಗಲಂ ಜಯ ನಮಃ रुद्रेश्वर तात महाराज की वीरपावधूत महाराज की जय मंगलम जय नमः पार्वतीश्वर महादेव ಇಂತಪ್ಪ ಪುರಾಣದ ಚರಿತ್ರೆ ನಾಯಕನಾಗಿರುವ ಮಹಾತ್ಮ ಯಾರು ಅಂದರೆ ಷಟ್ಪುರದೊಡೆಯ ರುದ್ರೇಶ ತಾತ. ಯಾವ ಷಟ್ಪುರದೊಡೆಯರಾಗಿರುವಂತ ಮಹಾತ್ಮ ರುದ್ರೇಶ ತಾತನ ಪುರಾಣದೊಳಗ ಕವಿ ಮಹಾಶಯ ಪ್ರಾರಂಭದೊಳಗೆ ಪರಮಾತ್ಮನನ್ನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಆ ಮನಸ್ಸಿನೊಳಗೆ ಕವಿ ಪುಂಗವರಾಗಿರುವಂತ ಮಹಾತ್ಮರು ಬಹಳ ಸೊಗಸವಾಗಿ ಬಹಳ ಸುಂದರಮಯವಾಗಿ ಅಪ ಪರಮಾತ್ಮ, ಯಪ್ಪ ಭಗವಂತ, ಯಪ್ಪ ಶಂಕರ, ಯಪ್ಪ ಅಭಯಂಕರ, ನಿನ್ನ ಪುರಾಣವನ್ನು ಬರಲಿಕ್ಕೆ ನಾನು ಪ್ರಾರಂಭ ಮಾಡ್ತಿದ್ದೀನಿ. ಭಗವಂತ ಎಲ್ಲರಿಗೂ ಕರುಣಿಸು ಕಾಪಾಡು ಅಂತೇಳಿ ಕವಿ ಮಹಾಶಯರು ಪುರಾಣದೊಳಗ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪುರಾಣದೊಳಗೆ ಶಿವನ ಸತಿ ಆಗಿರುವಂತ ಯಾವ ಸತಿಪತಿಗಳು ಆಗಿರುವಂತ ಪರಮಾತ್ಮ ಅರ್ಧಾಂಗಿಯಾಗಿರುವಂತ ಪಾರ್ವತಾದೇವಿಯನ್ನ ಅಮ್ಮ ಪಾರ್ವತಾದೇವಿ, ಅಮ್ಮ ಜಗತ್ತಿಗೆ ಒಡೆಯಲಾಗಿರುವಂತ ಪಾರ್ವತಾದೇವಿ ಎಲ್ಲರನ್ನು ಸಲಹು ತಾಯಿ ಅಂತೇಳಿ ಕವಿ ಮಹಾಶಯು ಬಹಳ ಸುಂದರಮಯವಾಗಿರುವಂತ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಪ್ರಾರಂಭದೊಳಗೆ ಆದಿಯಲ್ಲಿ ಪಾರ್ವತಿಯನ್ನು ಭಜಿಸಿ, ಅನಾದಿಯೊಳಗೆ ಪಾರ್ವತಿಯನ್ನು ಪೂಜಿಸಿ, ವೇದ ಮೂಲಗಳ ಮಂತ್ರದಿಂದ ಸಾಧು ಸಜ್ಜನರ ಸಂಘದಿಂದಲೇ ಆಡುತ್ತಿದ್ದಲೇ ದುರ್ಗಿ ಅಂತೇಳಿ ವಿರಪಾವಧೂತರು ರಚಿಸಿದ್ದಾರೆ ಈ ಸಾಹಿತ್ಯವನ್ನ. ಅಮ್ಮ ಜಗನ್ಮಾತೆ, ಏ ದುರ್ಗಾ ಮಾತೆ, ಏ ಪಾರ್ವತಾದೇವಿ ಎಲ್ಲರನ್ನು ಸಲಹುವ ಅಂತೇಳಿ ಕವಿ ಮಹಾಶಯು ಅರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಾರಂಭ ನಾವು ಮಾಡ್ಬೇಕಾದ್ರ ಪೂಜೆದೊಳಗೆ ವಿಘ್ನೇಶ್ವರನ ಧ್ಯಾನ ಮಾಡ್ತೀವಿ. ಪ್ರಾರಂಭದೊಳಗೆ ನಾವು ಪುರಾಣ ಪ್ರಾರಂಭ ಮಾಡಬೇಕಾದ್ರ, ಮನೆಯೊಳಗೆ ಪೂಜೆ ಮಾಡಬೇಕಾದ್ರ, ಮನೆಯೊಳಗೆ ಮಂಗಲ ಕಾರ್ಯ ಆಗಬೇಕಾದ್ರ ಪ್ರಾರಂಭದೊಳಗ ವಿಘ್ನೇಶ್ವರನನ್ನ ಪೂಜೆ ಮಾಡ್ತೀವಿ ನಾವು. ಅಪ್ಪ ವಿಘ್ನೇಶ್ವರ, ನಮ್ಮ ಹೊಸ್ಮನೆ ಕಟ್ಸಿವಪ್ಪ, ವಿಘ್ನಗಳ ಬಾರದಂತೆ ನೋಡ್ಕೋ ಅಂತೇಳಿ ವಿಘ್ನೇಶ್ವರ ಪೂಜೆ ಮಾಡ್ತೀವಿ. ಇಲ್ಲಿ ಮಹಾತ್ಮನ ಚರಿತ್ರೆ ಪುರಾಣದೊಳಗ ಕವಿ ಪುಂಗವರ ಹೇಳ್ತಾರ, ಅಪ ವಿಘ್ನೇಶ್ವರ, ಅಪ ವಿಘ್ನ ನಾಶಕ, ಈ ಪುರಾಣದೊಳಗೆ ಯಾವ ವಿಘ್ನಗಳ ಬಾರದಂತೆ ನೋಡಿಕೋ ಅಂತೇಳಿ ಕವಿ ಪುಂಗವರು ವಿಘ್ನೇಶ್ವರನನ್ನ ಸ್ಮರಣೆಯನ್ನ ಮಾಡಿಕೊಳ್ತಾ ಇದ್ದಾರೆ ಚರಿತ್ರೆಯೊಳಗೆ. ಸಕಲ ವಿಘ್ನಗಳ ನಿವಾರಕನಾಗಿರುವಂತ ವಿಘ್ನೇಶ್ವರ ಈ ಪುರಾಣದೊಳಗೆ ಯಾವ ವಿಘ್ನಗಳ ಬಾರದಂತೆ ನೋಡಿಕೋ ಅಂತೇಳಿ ಕವಿ ಪುಂಗವರು ವಿಘ್ನೇಶ್ವರನನ್ನ ಸ್ಮರಣೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರಾರಂಭದೊಳಗೆ ವಿಘ್ನೇಶ್ವರ ಆದ ನಂತರ ಸರಸ್ವತಿ ಮಾತೆ, ಅಮಾವಾಣಿ, ಪಾಣಿ, ಪುಸ್ತಕ ವಾಣಿ, ಪುನ್ನಗ ವೇಣಿ, ಬಮ್ಮನ ರಾಣಿ, ನೀ ನುಡಿಸಿದಂತೆ ನುಡಿಬೇಕು, ನೀ ನಡೆಸಿದಂತೆ ನಡೆವೆ ತಾಯಿ ಅಂತೇಳಿ ನಮಸ್ತೆ ಶ್ರೀ ಶಾರದಾ ದೇವಿ ಕಾಶ್ಮೀರೇ ಪುರವಾಸನಿ ಪಾಮಂ ಪ್ರಾರ್ಥನಾ ದೇವಿ ವಿದ್ಯಾದ ನಂಚು ದೇವಿ. ಅಮ್ಮ ಶಾರದಾ ಮಾತೆ, ನಿನ್ನಲ್ಲಿರುವಂತಹ ಶಕ್ತಿ
ಶಕ್ತಿಯನ್ನ ಜಗತ್ತಿನೊಳಗೆ ಎಲ್ಲರಿಗೆ ಕೊಟ್ಟು ಕಾಪಾಡುವಂತೇಳಿ ಕವಿ ಮಹಾಶಯ ಶಾರದಾ ದೇವಿಯನ್ನ ಅರಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪ್ರಾರಂಭದೊಳಗೆ. ತದನಂತರ ಯಾವ ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಾರ, ಅಪ ಗುರುದೇವ ಕರುಣ ಸಾಗರ ಶಾಂತಿ ಸಾಗರ ಭುವನೈಕ್ಯ ಗುರುವೇ ಸರ್ವ ದೋಷಗಳನ್ನ ಪರಿಹಾರ ಮಾಡುವಂತೇಳಿ ಗುರುವಿನ ಧ್ಯಾನವನ್ನ ಮಾಡ್ತಾರ ಕವಿಪುಂಗವರು. ನಾವೇನ್ ಧ್ಯಾನ ಮಾಡ್ತೀವಿ? ಬೆಳಗ್ಗೆ ಅರಿತಿ ಅಂದ್ರ ಇಡ್ಲಿ ಧ್ಯಾನ, ಬೆಳಗ್ಗೆ ಅರಿತಿ ಅಂದ್ರ ಚಾ ಧ್ಯಾನ, ಕೆಲವೊಬ್ಬರಿಗೆ ಬೀಡಿ ಧ್ಯಾನ, ಇನ್ನ ಬೆಳಗ್ಗೆ ಕರೆದಿಲ್ಲ ಚುಟ್ಟಾಸಿ ತಿಂತಡಿ ಅಂತಾರೆ, ಬಾಯಾಗ ಬೀಡಿ ಇಟ್ಕೊಂಡು ಬೀಡಿ ಅಂತಾರ, ಅವ್ರಿಗೊಂದು ಧ್ಯಾನನ ಬೇಡ. ಇನ್ನು ಹೆಣ್ಮಕ್ಳು ನೋಡ್ಬೇಕು ಎಷ್ಟು ಚಂದ ಬಸ್ನಾಗ ಹೋಗಿ ಅಯ್ಯ ಕಲ್ಲ ಐತಲ್ಲ ಹಿಂಗ್ ಸೀಡಿ ಗಸ 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 ತಿಕ್ಕಿ ಕಾಲಿ ಬರ್ಸ್ಕೊಂತಾರೆ ಅವು ನೋಡ್ಬೇಕು. ಚರಿತ್ರ ನಾಯಕನಾಗಿರುವಂತ ಷಟ್ಪುರ ದಳೆಯ ರುದ್ರೇಶ ತಾತನ ಪುರಾಣದೊಳಗ ಕವಿ ಮಹಾಶಯ ಶಾರದಾ ದೇವಿಯರ ಧ್ಯಾನ ಮಾಡಿದ್ರು, ಗುರುವರಿಯರ ಧ್ಯಾನ ಮಾಡಿದ್ರು. ಅದರ ಜೊತೆಗೆ ಯಾವ ಪಂಚಾಚಾರ್ಯರನ್ನ, ಅಪ ಜಗದ್ಗುರು ಪಂಚಾಚಾರ್ಯರೇ ಸತ್ಯೋಜಾತ ವಾಮದೇವ ಅಗೋರ ತತ್ಪುರುಷ ಈಶಾನ ಎಂಬ ಯಾವ ಪಂಚಾಚಾರ್ಯರನ್ನ ಧ್ಯಾನವನ್ನ ಮಾಡಿದ್ರು ಕವಿ ಪುಂಗವರು ಪುರಾಣದೊಳಗೆ. ಷಡಸ್ಥಳ ಬ್ರಹ್ಮ ಗುರುವರಿಯನ್ನ ಧ್ಯಾನ ಮಾಡಿದರು. ಯಾವ ಅನುಭವದ ಕಲ್ಯಾಣ ಮಂಟಪದೊಳಗೆ ಬಸವಾದಿ ಶರಣರನ್ನ ಧ್ಯಾನ ಮಾಡಿದರು. ಅಕ್ಕ ಮಹಾದೇವಿ ಅಕ್ಕನನ್ನ, ಸಿದ್ದರಾಮ ಶಿವಯೋಗಿಯನ್ನ, ನೂಲಿ ಚೆನ್ನಯ್ಯನನ್ನ, ಕಿತ್ತೂರು ರಾಣಿ ಚೆನ್ನಮ್ಮಳನ್ನ, ಅದರ ಜೊತೆಗೆ ಅಕ್ಕ ಮಹಾದೇವಿ ಅಕ್ಕರನ್ನ ಎಲ್ಲ ಅನುಭವದ ಕಲ್ಯಾಣ ಮಂಟಪದೊಳಗೆ ಎಲ್ಲಾ ಶರಣರನ್ನ ಧ್ಯಾನ ಮಾಡಿದ್ರು ಯಾರು? ಕವಿ ಪುಂಗವರು. ಬಸವಾದಿ ಪ್ರಮಥರನ್ನ, ಅನೇಕ ಶರಣ ಸಂತ ಮಹಂತರನ್ನ, ಶಿವಶರಣಿ ಅಕ್ಕ ಮಹಾದೇವಿ ಅಕ್ಕರನ್ನ, ಕಕ್ಕಯ್ಯರನ್ನ, ಅಟಪದ ಅಪ್ಪಣ್ಣನವರನ್ನ, ಅಕ್ಕ ನಾಗಲಾಂಬಿಕೆಯವನ್ನ, ಚಕ್ರವರ್ತಿ ಚೆನ್ನ ಬಸವಣ್ಣನ, ಅನೇಕ ಯಾವ ಶರಣರನ್ನ ನೆನೆಯುವಂತ ಮಹಾತ್ಮರ ಕವಿಪುಂಗವರು ಧ್ಯಾನವನ್ನ ಮಾಡಿದರು. ಅದರ ಜೊತೆಗೆ ಯಾವ ಮುಂದೆ ಯಾವ ರೀತಿಯಾಗಿ ನೆನೆದರು ಅನ್ನೋದನ್ನು ನಮ್ಮ ಗವಾಯಿಗಳೊಂದು ವಚನ ಆಶಿದ ನಂತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸತಿ ಭಕ್ತಿಯಾರೋಡೆ ಫಲಗಂಜನಾಗದು ಪತಿ ಭಕ್ತನಾರೋಡೆ ಪುನಗಂಜನಾಗದು ಸತಿ ಭಕ್ತಿಯಾರೋಡೆ ಫಲಗಂಜನಾಗದು ಪತಿ ಭಕ್ತಿಯಾರೋಡೆ
ಹಿಂಗೆ ಕತೆ ಪ್ರತಿಯಂಬ ಹತ್ಯ ಸುಖ ಹಿಂಗೆ ಲಿಂಗವೇ ಪತಿಯಾದ ಬಳಿಕ ಪ್ರತಿಯಂಬ ಕತೆ ಪ್ರತಿಯಂಬ ಹತ್ಯ ಸುಖ ಹಿಂಗೆ ಲಿಂಗವೇ ಪತಿಯಾದ ಬಳಿಕ ದಯಮಾಡಿ ತಾಯಂದ್ರ ಜೈಘೋಷ ಮಾಡ್ಬೇಕು. ಅವರ ಈ ಜೈಘೋಷ ಮಾಡಲಿಲ್ಲ ಅಂದ್ರೆ 12 ಗಂಟೆಗೆ ಪುರಾಣ ಮಂಗಳಾಗತ್ತ. ದಯಮಾಡಿ ನೀವೆಲ್ಲರೂ ಶರಣರ ಬಳಗ ತಾಯಂದ್ರ ಬಳಗ ಜೈಘೋಷ ಮಾಡ್ಬೇಕು. ರುದ್ರೇಶ್ವರ ತಾತ ಮಹಾರಾಜ್ ಕಿ, ಗಿರಿಪಾವಧೂತ ಮಹಾರಾಜ್ ಕಿ, ಪುಟ್ಟರಾಜ ಶಿವಯೋಗಿ ಮಹಾರಾಜ್ ಕಿ. ಗವಾಯಿಗಳು ಜಾನಪದ ಹಾಡಿದ್ರು, ಸತಿಪತಿಗಳನ್ನು ಜಾನಪದ ಗೀತೆ ಎಷ್ಟು ಅದ್ಭುತ ಹಾಡಿದ್ರು ನೋಡಿ. ಹಿಂಗ ಒಂದು ಊರಾಗ ಅಕ್ಕ ತಮ್ಮ ಇದ್ರಿ. ಅವ ಅಕ್ಕ ತಮ್ಮ ಬಾಳ ಜೀವಿದ್ರು. ಅಕ್ಕ ತಮ್ಮಗೆ ಹೇಳಿದ್ರೆ, ಯಪ್ಪ ವಯಸ್ಸಿಗೆ ಬಂದು ನನ್ನ ಮಗಳನ್ನ ಕೊಡ್ತೀನಿ, ಮದುವೆ ಮಾಡಿಕೊ ಅಂತಂತ. ಅಕ್ಕ ಯಾರು ಬೇಡ ಅಂತಾರೆ ಅಕ್ಕ ಅಂತೇಳಿ ತಮ್ಮ ಒಪ್ಪಿಗೆನು ಮದುವೆ ಮಾಡ್ಕೊಂಡು ನೀನು ಚಂದಾಗಿ ಸಂಸಾರ ಮಾಡ್ಕೊಂಡು ಹೊಂಟ ತಮ್ಮ. ಇವರು ಒಂದು ಹಳ್ಳಿ ಗ್ರಾಮದೊಳಗೆ ಇದ್ರು. ಇನ್ನೇನು ಬಡತನ ಬಾಳ ಇರ್ತವ್ರಿಗೆ. ಇವ ಏನ್ ಮಾಡಿದ, ಹೆಂಡತಿ ಕರ್ಕೊಂಡು ಬೆಂಗಳೂರಿಗೆ ಹೋದ. ಇಲ್ಲಿ ಹಳ್ಳಿ ಗ್ರಾಮದೊಳಗ ನಮಗ ಇರಕ್ಕಾಗೋದಿಲ್ಲ, ಸಿಟಿಗೆ ಹೋಗೋಣ ಬಾ ಅಂತೇಳಿ ಗಂಡ ಹೆಂಡತಿ ಎಲ್ಲ ಬಟ್ಟೆ ಅಕ್ಕಿ ಎಲ್ಲ ಕಟ್ಟಿಕೊಂಡು ಬೆಂಗಳೂರಿಗೆ ಹೋದ್ರು. ಬೆಂಗಳೂರಾಗ ಇದ್ರು.
ಇನ್ನೇನು ಬೆಂಗಳೂರಾಗ ಹೋದ್ರು ಒಂದು ರೂಮ್ನಾಗ ಬಾಡಿಗೆ ಇದ್ರು, ಪಾಪ ಹೆಂಡತಿ ಅಲ್ಲಿಂದ ಬಂದೀವಂತೇಳಿ ರೊಟ್ಟಿ ಮಾಡಿದ್ರು. ಗಂಡಗ ರೊಟ್ಟಿ ಮಾಡಿದ್ರು, ಅದ್ರ ಜೊತೆಗೆ ಪುಂಡ್ಯ ಪಲ್ಯ ಮಾಡಿದ್ರು. ಗಂಡ ಏನ್ ಮಾಡಿದಂದ್ರ ಕೆಲ್ಸಕ್ಕೆ ಹೋಗಿ ಬಂದ, ಬಿಸಿಲಾಗಿತ್ತು, ಬಂದ, ಹೆಂಡತಿ ಒಂದು ಚೆರಿಗೆ ನೀರು ಕೊಟ್ಲು, ಮಕ ತಕ್ಕೊಂಡ. ಹೆಂಡತಿ ತಾಟ್ ಕೊಟ್ಲು, 4 ರೊಟ್ಟಿ ತಾಟ್ನಾಗ ನೀಡಿದ್ದು, ಅದ್ರ ಜೊತೆಗೆ ಪುಂಡ್ಯ ಪಲ್ಯ ನೀಡಿದ್ದು, ಅದ್ರ ಜೊತೆಗೆ 2 ಹಸಿ ಮೆಣಸಿಕಾಯಿ ಕೊಟ್ಲು. ಗಂಡ ಊಟ ಮಾಡಿದ. ಎಷ್ಟು ಚಲೋ ಮಾಡಿಯಲ್ಲ ಪುಂಡ್ಯ ಪಲ್ಯ ಇವ ಗಂಡ. ಹೌದ್ರಿ, ಮತ್ತೆ ನಾವು ಊರ್ಲಿಂದ ಬಂದಿದ್ದೀವಲ್ಲ, ಬರೇ ಅನ್ನ ಉಂಡು ಬಹಳ ಬ್ಯಾಸರಾಗೈತಿ, ಅದಕ್ಕ ಪುಂಡ್ಯ ಪಲ್ಯ ಮಾಡಿ ನೋಡು ಅನ್ನ. ಮಧ್ಯಾಹ್ನ ಪುಂಡ್ಯ ಪಲ್ಯ ರೊಟ್ಟಿ ತಿಂದ, ರಾತ್ರಿ ಅದೇ ಪುಂಡ್ಯ ಪಲ್ಯ ರೊಟ್ಟಿ ಕೊಟ್ಲು ಹೇಳಿ. ಮತ್ತೆ ಬೆಳಕರಿಂದ ಮತ್ತೆ ಅದೇ ಪುಂಡ್ಯ ಪಲ್ಯ. ಇವ ಕೇಳಿದ, ಆನ್ಯ ಇಲ್ರಿ ಪುಂಡ್ಯ ಪಲ್ಯ ಬಹಳ ಮಾಡಿದ್ದೆ, ಫ್ರಿಜ್ನಾಗ ಇಟ್ಟಿದ್ದೆ. ತೊಂಗಳ ಪೆಟ್ಟಿಗೆ ಅಂತಾರ ಫ್ರಿಜ್ಜಿಗೆ, ತೊಂಗಳ ಪೆಟ್ಟಿಗೆ ಅದ. ಬೆಂಗಳೂರಾಗ ಇವತ್ತೇನು ಇಟ್ಟು ಮಾಡಿ ರೇಸು ಮೊಸರು ಹಾಲು ಇಡ್ತಾರ, ಮತ್ತೆ ರಾತ್ರಿ ಊಟ ಮಾಡ್ತಾರ. ತೊಂಗಳ ಪೆಟ್ಟಿಗೆ ಅಂದ್ರ ಏನ್ರಿ? ತೊಂಗಳ ಪೆಟ್ಟಿಗೆ ಅಂತಾರ ಅದಕ್ಕೆ. ಯಾಕ? ಫ್ರಿಜ್ಜಿಗೆ ತೊಂಗಳ ಪೆಟ್ಟಿಗೆ ಅಂತೀವಿ ನಾವು. ಏಂತಿ ಕೇಳ್ದ, ಅಲ್ಲ ಬೆಳಗ್ಗೆ ಮತ್ತೆ ಪುಣ್ಯಪಲ್ಯ ರೊಟ್ಟಿ ಕೊಟ್ಟಿ, ಮಧ್ಯಾಹ್ನ ಪುಣ್ಯಪಲ್ಯ ರೊಟ್ಟಿ ಕೊಟ್ಟಿ, ಮತ್ತೆ ಬೆಳಗ್ಗೆ ಪುಣ್ಯಪಲ್ಯ ರೊಟ್ಟಿ ಕೊಟ್ಟಿಲ್ಲ ಅಂದ. ನೋಡ್ರಿ, ನಾವು ಬಹಳ ಬಡವರದಿವಿ, ಪುಣ್ಯಪಲ್ಯ ಬಹಳ ಚಲೋ ಮಾಡಿ ಊಟ ಮಾಡೋಣ. 3 ದಿವಸ ಊಟ ಮಾಡಿದ, 4 ದಿವಸ ಊಟ ಮಾಡಿದ, ಇವು ತಲೆ ಕೆಟ್ಟಿ ಬಿಡುತ್ತೆ. ಬೆಳಗ್ಗೆ ಪುಣ್ಯಪಲ್ಯ, ಮಧ್ಯಾಹ್ನ ಪುಣ್ಯಪಲ್ಯ, ರಾತ್ರಿ ಪುಣ್ಯಪಲ್ಯ, ಇದ್ರಂಗ 4 ದಿವಸ ಹೋತು, 5 ದಿವಸ ಹೋತು ಅದೇ ಪುಣ್ಯಪಲ್ಯ ಉಂಡು 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 ಬಹಳ ಬೇಸರ ಆಗ್ತಾವನಿಗೆ, ಸಿಟ್ಟು ಬಂದ್ಬಿಡ್ತೇವ. ಬೆಂಗಳೂರಿನಿಂದ ಊರಿಗೆ ಬಂದ, ಎಂತಿನ ಅಲ್ಲೇ ಬಿಟ್ಟ. ಅಕ್ಕ ಬಹಳ ಖುಷಿ ಆದ್ಲು. ಏನಪ್ಪಾ, ನನ್ನ ಮಗಳ ಆರಾಮದಳಿಲ್ಲ? ಆರಾಮದಳೆ ಅಕ್ಕ. ಮತ್ತೆ ಎಲ್ಲ ಚಲೋ ತಗದ್ರಿಲ್ಲ? ಚಲೋ ತಗದೀವಿ. ಪಾಪ ನಮ್ಮ ತಮ್ಮ ಬೆಂಗಳೂರಾಗ ನನ್ನ ಮಗಳ ಕೈಯಾಗ ದ್ವಾಸಿ ತಿಂದು, ಇಡ್ಲಿ ತಿಂದು, ಉಪ್ಪಿಟ್ಟು ತಿಂದು, ಒಗ್ಗರಣೆ ತಿಂದು ಬಹಳ ಬೇಸರ ಮಾಡ್ಕೊಂಡ ಅಂತೇಳಿ ಕಿತ್ತಲಾಗ ಹೋಗಿ ಪುಣ್ಯಪದ ಹರ್ಕೊಂಬಂದು ಪುಣ್ಯಪದ ಮಾಡಿಬಿಟ್ಟ ಮನ್ಯಾಗ. ಇವತ್ತು ತಮ್ಮ ಬಂದ, ಯಾಕಂದ ಏನೋ ಊಟಕ್ಕೆ ರೆಡಿ ಮಾಡಿಲ್ಲ, ಮಾಡಿದಪ್ಪ ಬಾ ಒಳಕ. ಅಕ್ಕ ಬಂದ್ಲು, ಚಾಪಿ ಹಾಸಿದ ತಮ್ಮಗ, ಚಾಪಿ ಮೇಲೆ ಕುಂತ್ಕೊಂಡ, ತಾಟಿ ಹಿಟ್ಲು, ರೊಟ್ಟಿ ಕೈಯಾಗ ಕೊಟ್ಲು. ಇವ ಮುಖ ನೋಡಿದ, ಯಾಕ ಪಲ್ಯ ಏನ್ ಮಾಡಿದಿ? ಯಪ್ಪ ನನ್ನ ಮಗಳ ಕೈಯಾಗ ಇಡ್ಲಿ ತಿಂದು, ಸಾಂಬಾರು ತಿಂದು, ಉಪ್ಪಿಟ್ಟು ತಿಂದು ಬಾಯ ಕೆಟ್ಟೈತಿ, ಪುಣ್ಯಪ್ಪ ರೊಟ್ಟಿ ಮಾಡಿ ಹಣಿ ಹಣಿ ಪಡ್ಕೊಂಡಿ. ಎಲ್ಲಿಗೆ ಒಂದ್ ಸಂಘ ಇದೆ, ಅಲ್ಲಿಗೆ ಒಂದ್ ಸಂಘ ಇದೆ. ಆಯ್ತಂತ ಊಟ ಮಾಡಿದವ. ಇವ 4 ದಿವಸ 5 ದಿವಸ ಪುಂಡ್ಯಪಲ್ಲಿ ಹುಂಡು 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 ಎಲ್ಲ ಬಾಯಿ ವಾಕರಿಕಿತ್ತು, ವಾಂತಿ ಆಯ್ತು. ಡಾಕ್ಟರ್ ಹತ್ರ ಹೋದ, ಡಾಕ್ಟರ್ ಹತ್ರ ತೋರಿಸ್ಕೊಂಡ. ಡಾಕ್ಟರ್ ಕೇಳಿದಂತ, ಏನಪ್ಪ ಬೆಳಗ್ಗೆ ಏನು ಊಟ ಮಾಡಿ? ಪುಂಡ್ಯಪಲ್ಯ ರೊಟ್ಟಿ. 4 ದಿವಸದಿಂದ ಏನು ಊಟ ಮಾಡಿ? ಪುಂಡ್ಯಪಲ್ಯ ರೊಟ್ಟಿ. ಆಯ್ತು, ಸ್ವಲ್ಪ ಗುಳಿ ಜಾಸ್ತಿ ಆಗ್ಯದ, ಗುಳಿಗೆ ತಗೋ, ಆರಾಮ ಹಾಕಿ ಅಂತ ಗುಳಿಗೆ ಕೊಡ್ತಾನೆ. ಗುಳಿಗೆ ಕೊಟ್ಟು ಇನ್ನೇನು ಅವ ಮುಂದಕ್ಕೆ ಹೊಂಟಿದ್ದ. ತಮ್ಮ ಬಾಯಿ ಅಂದ್ರ ಡಾಕ್ಟರ್. ಏನ್ರಿ ಡಾಕ್ಟರ್? ನೋಡು, ಬ್ಯಾರೆ ಏನು ಹೇಳೋದಿಲ್ಲ, ನೀನು 3 ವಾರ ಪುಂಡ್ಯಪಲ್ಯ ರೊಟ್ಟಿ ತಿನ್ಬೇಕು ನೋಡು, ಆರೋಗ್ಯ ಚಲೋ ಆಗುತ್ತಂದ ಡಾಕ್ಟರ್. ಕಲ್ಲು ತಗೊಂಡ್ ಜಜ್ಕೊಂಡ ಹಣಿ 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 ಹಣಿ. ಬೆಂಗಳೂರಾಗ ಪುಂಡ್ಯಪಲ್ಯ, ಹಳ್ಳ್ಯಾಗ ಪುಂಡ್ಯಪಲ್ಯ, ಇದು ಏನು ಧರ್ಮ ಅಂತೇಳಿ ಹಣಿ ಹಣಿ ಬಡ್ಕೊಂಡು ಹೋದ್ರು. ಇಲ್ಲಿ ಮಹಾತ್ಮನಾಗಿರುವಂತ ಯಾವ ಗುರು ಶಿಷ್ಯರ ಬಾಂಧವ್ಯ ಹೇಗಿತ್ತು ಅಂತಂದ್ರೆ, ಅಂದು ಯಾವ ವಿರ್ಪಾವ ದೂತರ ಬಾಂಧವ್ಯ, ಷಟ್ಪುರ ದೊಡೆಯಲಾಗಿರುವಂತ ರುದ್ರೇಶ್ವರ ತಾತರ ಬಾಂಧವ್ಯ ಹ್ಯಾಂಗ ಇತ್ತು ಅಂತಂದ್ರೆ, ಗುರು ಶಿಷ್ಯರ ಬಾಂಧವ್ಯ ಇತ್ತು ಪುಣ್ಯದ ಗ್ರಾಮದಲ್ಲಿ. ಯಾವ ದಾಸೋಹದ ಮೂರ್ತಿ ಆಗಿರುವಂತ ಕಲಬುರಗಿ ಶರಣಬಸವೇಶ್ವರಪ್ಪನವರು ಮತ್ತು ಮರುಳಾರಾಧ್ಯರ ಬಾಂಧವ್ಯ, ಗುರು ಶಿಷ್ಯರ ಬಾಂಧವ್ಯ ಹ್ಯಾಂಗ ಇತ್ತು, ಅದರ ಜೊತೆಗೆ ಗುರು ಶಿಷ್ಯರ ಬಾಂಧವ್ಯ, ವಿರ್ಭಾವದೂತರು ಮತ್ತು ರುದ್ರೇಶ ತಾತನವರು ಕೂಡ ಗುರು ಶಿಷ್ಯರ ಬಾಂಧವ್ಯ ನಡೆದಿತ್ತು. ಮುಂದೆ ಕವಿ ಮಹಾಶಯ ಯಾವ ರೀತಿಯಾಗಿ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ನೋಡೋಣ. ಕವಿರನ್ನ ಪನ್ನರ ಕವಿರನ್ನ ಪನ್ನಾಂ ಪಥ
ಮತಂಗముదం విరూపాక్ష చామరసం ಚಂದ್ರದಂ ಕವಿವದ ಶಿವಭಕ್ತಿಯೊಳ್ ಶಿವಶರಣಯರಂ ಸೇವ ಪ್ರೌಢಮೆಯಲಿ ಭವಜೀವಿಗಳ ಬದುಕಂಗೆ ದಾರಿ ತೋರುವ ಕವಿರತ್ನ ಸಲ ಕಾವ್ಯದೊಳ್ ಸೇವಗೈದಿರುವ ವರಕೃಪಾಲವೆನ್ನ ಮತಿಯಂ ನೆಗದಂಗುತಿಯಾಪುಹದು ಆ ಮಧುರದಿಂದ ಚರಿತ್ರೆಯಂ ರಚಿಸಬೇಕೆನ್ನೆಯ ಇದ್ದ ವೀರಾಂ ಆರಾಳಪುರದಂ ಸದ್ಭಕ್ತರ ಪ್ರಕೃತಿ ನೆನೆದು ಆರಾಳ ಸದ್ಭಕ್ತರ ಪ್ರಕೃತಿಯಂ ನೆನೆದುವ ಮತ್ರುಣ ಸತ್ಕ್ರಿಯಂ ನಂದಸಲ ಸನ್ಮಾರ್ಗ ಕಮ್ಮಳಿಸಿ ಮುದವದಲಂ ಶಿವಧಾನವಲಂ ಮಂಡಿಸಿಗ ನಿರವವಿದೊಳ್ತಾಯ್ತಂದು ಮತ್ಸಕವಾಂತ ಜಾನಿಸುವೆ ಮಹಾರನಾರಿ ಕೃಪೆಯೊಳಂ ಚರಿತ್ರೆಯೊಳಂಲಿಪ ಧರಣಿಯೊಳಗೆ ಮಸದಿಯೋಳ್ ಖ್ಯಾತಿಯ ಪೆತ್ತ ದಕ್ಷಿಣ ಕಾಶಿ ಪಶುಪುಂದ್ರಯಂ ಮಸದಿಯೋಳ್ ಖ್ಯಾತಿಯ ಪೆತ್ತ ದಕ್ಷಿಣ ಕಾಶಿ ಪಶುಪತಿಯಂ ಪಂಡಿತ ಚಂದ್ರೋಳಿಪ್ಪ ನಸಮಲೀಲಾಗ್ರಿ ಶಿವಾಣಿ ಬರಲಿಂಗದ ವಾಯದಿಶಿಯೊಳೆಯುವ ಶಶಿಧರಣಿಯ ಭಕ್ತಿಯಂ ಕಂಗೊಲಿಸಿ ಭಕ್ತಿದಂ ಶ್ರೀ ಶಿವವೀರ ಪ್ರಬಂಧವ ಸುಜರನಮಿದ ಫಲಿತಾಂಶ ಭಕ್ತಿಯೋಳು ಶಾಲವಾಂಶಕ್ಕೆ ಶಕದ 1865ರಲ್ಲಿ ನಡೆದ ಕಾರಣದ ನಾಮ ಸಂವತ್ಸರದ ಪಾಲ್ಗುಣ ಕೃಷ್ಣ ಪಕ್ಷ ಪ್ರತಿ ಭಾನುವಾರ ಮುಹೂರ್ತಗಳು ಬರೆಯಲು ಲೋಲ ಮನತೆಯ ಆರಂಭಿಸಿ ದಿನದಿಂದ ವೃದ್ಧಿಸಿ ಪಾದಲೋಚನೆ ಕೃಪೆಯೊಳು ಭರತನಿಯ ಭರಜನ ಶಿಚ್ಚಲಿಟದಂ ತಪ್ಪುಗಳ ತಿದ್ದಿರೋದು ಮನ್ನಿಸುವುದು ದಿನದಿನಕ್ಕೆ ಭಕ್ತಿಯಂಗನ ಚರಿತೆ ಪಠಿಸುವುದರಿಂದ ಭಕ್ತರಿಗೆ ನಡೆದ ಬಾಧೆಯಂಗ ಅದು ಸತಮ್ಮನೆದಿದ್ದ ಕಾಮ್ಯದೂಪನ ನಡೆಯದ ಆರೋಗ್ಯದಿ ಬಂಧುದರ ತಾಪ ಚಿಂತೆಯೋಳು ಭೂತ ಭಯ ದಿಂದ ಬಲಿಗಳೋ ಪಾನವಗ್ರಹ ಕಾಟವಂ ಸಲಹು ರುದ್ರೇಶ್ವರ ಸಲಹು ರುದ್ರೇಶ್ವರ ಸಲಹು ರುದ್ರೇಶ್ವರ ಈ ರುದ್ರ ಸ್ವಾಮಿಯ ಚರಿತ್ರವನ ಬರೆಯುವ ಈ ರುದ್ರ ಸ್ವಾಮಿಯ ಬರೆಯುವ ಚರಿತ್ರೆಯನ್ನ ಪಠಿಸಿ ಕಾವ್ಯದ ಸಾರವಂ ತಿಳಿದು ಮೇನ ಪಠಿಸುತ್ತಲ ಶ್ರೀಕಮಣಂ ಪೂಜಿಸಿ ವಿಭವಾದ ವೈಭವವೂ ಮಾರಹರ ಭಕ್ತರೆಂಕಿಲ ಸಂಪ್ರಸಿದ್ಧಿಯ ಧೀರ ಗುರು ರುದ್ರ ಮುನಿಯ ಲಿಂಬಲಿಸಿ ಭವನಾ ಜೈ ಪ್ರಸಾರ ಸಮಜ್ಞಾನ ಪಾರಮಾರ್ಥಕ ಸುಖ ಸಿಕ್ಕವಂ ಭೂತಗಳು ಪೀಠಿಕಾ ಸಂಧಿ ಮಂಗಲಮಸ್ತು ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರರ ಮಹಾದೇವ ರುದ್ರೇಶ್ವರ ತಾತ ಮಹಾರಾಜ್ ಕಿ ವೀರಪಾವಧೂತ ಮಹಾರಾಜ್ ಕಿ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಚರಿತ್ರ ನಾಯಕನಾಗಿರುವ ರುದ್ರೇಶ್ವರ ತಾತನ ಪುರಾಣವನ್ನ ಬರೆದ ಪಂಡಿತೋತ್ತಮರು ಯಾವ ಕವಿವರ್ಣೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರಾರಂಭದೊಳಗೆ. ಯಾವ ಕವಿ ಪಂಗವರಾಗಿರುವಂತ ಕವಿಗಳು ಸೋಮನಾಥರನ್ನ, ರಾಘವಾಂಕರನ್ನ, ಹರೀಶ್ವರನ್ನ,
ಕಾಳಿದಾಸರನ್ನ ವ್ಯಾಸ ಮಹಾಮುನಿಯರನ್ನ ತಾತ ಧ್ಯಾನವನ್ನ ಮಾಡ್ತಾ ಇದ್ದಾರೆ ಕವಿ ಪುಂಗವರು. ಶ್ಯಾಮರಸರನ್ನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಯಾವ ಪಂಪರನ್ನ ಮತ್ತು ಅನೇಕ ಕವಿಗಳನ್ನ ಧ್ಯಾನವನ್ನ ಮಾಡ್ತಾ ಇದ್ದಾರೆ ಕವಿ ಪುಂಗವರು. ಅಪ್ಪ ರುದ್ರೇಶ ತಾತ, ನಿನ್ನ ಪುರಾಣವನ್ನು ಬರೀಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟು ಕಾಪಾಡು ಅಂತೇಳಿ ಷಟ್ಪುರ ದೊಡೆಯರಾಗಿರುವಂತ ರುದ್ರೇಶ ತಾತನ ಪುರಾಣವನ್ನ ಯಾವ ಷಟ್ಪುರದೊಳಗಿರುವಂತ ಭಕ್ತರಲ್ಲಿ ಭಕ್ತರ ಮನೆಗೆ ಹೋಗಿ ಕೇಳಿಕೊಳ್ತಾ ಇದ್ದಾರೆ ಕವಿ ಪುಂಗವರು. ಅಪ್ಪ ಭಕ್ತವೃಂದದವರೇ, ಚರಿತ್ರ ನಾಯಕನಾಗಿರುವಂತ ರುದ್ರೇಶ ತಾತನನ್ನ ಪುರಾಣವನ್ನು ಬರಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ರಿ ಅಂತೇಳಿ ಕವಿ ಪುಂಗವರು ಯಾವ ಆರಾಳ ಭಕ್ತರ ಮನಸ್ಸಿನೊಳಗ, ಆರಾಳ ಭಕ್ತರ ಹೃದಯದೊಳಗ ಹೋಗಿ ಕವಿ ಪುಂಗವರು ಕೇಳಿಕೊಳ್ತಾ ಇದ್ದಾರೆ ಭಕ್ತರ ಮನಸ್ಸಿನೊಳಗ. ಎಲ್ಲಾ ಕವಿಗಳನ್ನ ಧ್ಯಾನ ಮಾಡಿದ್ರು, ಎಲ್ಲ ಹರಿಹರರನ್ನ, ರಾಘವಾಂಕರನ್ನ, ಅಷ್ಟೇ ಅಲ್ಲ ಅಪ್ಪ ರುದ್ರೇಶ ತಾತ ಈ ಪುರಾಣವನ್ನು ಬರಲಿಕ್ಕೆ ನನಗೆ ಎಲ್ಲ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸಲಹು ಅಂತೇಳಿ ಕವಿ ಮಹಾಶಯರು ಅರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪ್ರಾರಂಭದೊಳಗ. ಅಪ್ಪ ರುದ್ರೇಶ ತಾತ ಈ ಪುರಾಣವನ್ನ ಬರೆಯುವ ಸಂದರ್ಭದೊಳಗೆ ಯಾವ ವಿಘ್ನಗಳ ಭಾರದಂತೆ, ಯಾವ ಶೋಕ ಭಾರಗಳ ಬರಬಾರದಂತೆ ನೋಡಿಕೊ ನನ್ನಪ್ಪ ಅಂತೇಳಿ ಕವಿ ಪುಂಗವರು ಒಳ್ಳೆ ಭಯಭಕ್ತಿಯಿಂದ, ಒಳ್ಳೆ ಆನಂದಮಯವಾಗಿ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪುರಾಣದ ಪ್ರಾರಂಭದೊಳಗೆ. ಅಪ್ಪ ಈ ಚರಿತ್ರೆಯನ್ನು ರಚಿಸಬೇಕಂತೇಳಿ ಷಟ್ಪುರ ಭಕ್ತರ ಮನಸ್ಸಿನೊಳಗ ಎಲ್ಲ ಕೇಳ್ಕೊಳ್ತಾ ಇದ್ದಾರೆ ಕವಿ ಪುಂಗವರು. ದೀನೋದ್ಧಾರನಾಗಿರುವಂತ ದಾಸೋಹದ ಮೂರ್ತಿ ಆಗಿರುವ ರುದ್ರೇಶ್ವರ ತಾತನನ್ನ ಕುಂತ್ರು ಧ್ಯಾನವನ್ನ ಮಾಡು, ನಿಂತ್ರು ಧ್ಯಾನವನ್ನ ಮಾಡು ಕವಿ ಪುಂಗವರು. ನಾವೇನ ಧ್ಯಾನ ಮಾಡ್ತೀವಿ? ಗಂಗಾವತಿಯ ತಾಲೂಕಿನೊಳಗ ರಾರಾಜಿಸುವಂತ ಪುಣ್ಯದ ಗ್ರಾಮ ಅದುವೇ ಏರೂರು ಗ್ರಾಮ. ಈ ಪುಣ್ಯದ ಗ್ರಾಮದೊಳಗ ಭಕ್ತರ ಮನಸ್ಸಿನೊಳಗ, ಭಕ್ತರ ಮನದೊಳಗಿರುವಂತ ಮಹಾತ್ಮ ಯಾರು ಅಂದ್ರೆ ಅಪ್ಪ ಚರಿತ್ರ ನಾಯಕನಾಗಿರುವ ವಿರಪಾವಧೂತ. ನಿಮ್ಮ ಹೃದಯದೊಳಗೆ, ನಿಮ್ಮ ಮನಸ್ಸಿನೊಳಗೆ ಸದಾ ಬೆಳಕು ಕೊಡುವಂತ ಮಹಾತ್ಮ ಯಾರು ಅಂದ್ರೆ ವಿರಪಾವಧೂತ. ಅದರ ಜೊತೆಗೆ ಯಾವ ಷಟ್ಪುರ ದೊಡೆಯರಾಗಿರುವಂತ ಮಹಾತ್ಮನಾಗಿ ಮೆರೆದ ರುದ್ರೇಶ ತಾತ. ಕೊಟ್ಟರೆ ವರ ಬಂದ ಭಕ್ತರ ಮನಸ್ಸಿನೊಳಗ ಹಾಲಿನ ಆಕಾರವಾಗಿರುವಂತ ಮಹಾತ್ಮ ಯಾರಂದ್ರೆ ಷಟ್ಪುರ ದೊಡೆಯ ಮಹಾತ್ಮ ರುದ್ರೇಶ ತಾತ. ಅಂತಹ ಚರಿತ್ರೆಯನ್ನ ಕವಿ ಪುಂಗವರು ಬಹಳ ಆನಂದದಿಂದ, ಬಹಳ ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದಾರೆ ಈ ಪುರಾಣದ ಪ್ರಾರಂಭದಲ್ಲಿ. ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಕವಿ ಗುರುವರಿಗೆರು ತ್ರಿಕಾಲ ಜ್ಞಾನಿಯಾಗಿ ಮೆರೆದರು, ತ್ರಿಭಾಷ ಕವಿಯಾಗಿ ಮೆರೆದರು. ಕುಂತು ಪಂಚಾಕ್ಷರೇಶ್ವರ ದಾನ, ನಿಂತು ಎಳೆಯೂರ ಸಿದ್ಧಲಿಂಗೇಶ್ವರ ದಾನ. ಮನಸ್ಸಿನೊಳಗ ಯಾವ ಪುಟ್ಟರಾಜ ಶಿವಯೋಗಿಗಳು ಅಪ್ಪ ಪಂಚಾಕ್ಷರೇಶ ಅಂದ್ರು, ಅಪ್ಪ ಎಳೆಯೂರ ಸಿದ್ಧಲಿಂಗೇಶ ಅಂದ್ರು, ಅಂತ ಮಹಾತ್ಮರು ತ್ರಿಕಾಲ ಜ್ಞಾನಿಯಾಗಿ ಅಂದರ ಬಾಳಿಗೆ ಜ್ಯೋತಿಯಾಗಿ ಮೆರೆದಂತ ಮಹಾತ್ಮರು ಯಾರಂದ್ರೆ ಪರಮ ಪೂಜ್ಯ ಪುಟ್ಟರಾಜ ಶಿವಯೋಗಿ. ಇವತ್ತು ಅಂಧ ಅನಾಥರು ಇಲ್ಲಿ ಸಂಗೀತಕ್ಕೆ ಬರಬೇಕಾದ್ರ ಪುಟ್ಟರಾಜ ಗುರುವರಿಯರು ಯಾವ ಗಿಡದೊಳಗೆ ಹೂವಿಗೆ ನೀರನ್ನು ಹಾಕಿ ಯಾವ ರೀತಿಯಾಗಿ ಬೆಳೆಸ್ತೀವಿ, ಅದರ ಅಂಧ ಅನಾಥರನ್ನ ತನ್ನ ಎಲ್ಲ ಮನಸ್ಸಿನೊಳಗೆ ಸಂಕಲ್ಪ ಮಾಡಿಕೊಂಡು ಯಾವ ತ್ರಿಕಾಲ ಜ್ಞಾನಿಯಾಗಿ, ತ್ರಿಭಾಷ ಜ್ಞಾನಿಯಾಗಿ ಅಂಧರನ್ನ ಜೋಪಾನ ಮಾಡಿದಂತ ಮಹತ್ವ ಯಾರಂದ್ರೆ ಪುಟ್ಟರಾಜ ಶಿವಯೋಗಿ. ನೋಡಿ, ಇವತ್ತು ಕಣ್ಣಿಲ್ಲದ ಅಂಧರನ್ನ ಜೋಪಾನ ಮಾಡಿದ ನಮ್ಮಪ್ಪ ಪುಟ್ಟರಾಜ ಶಿವಯೋಗಿ. ಅರಮನೆಯಲ್ಲಿರುವ ಸಂಗೀತವನ್ನು ಕೊಟ್ಟ
ಮಹಾತ್ಮ ಪುಟ್ಟರಾಜ ಶಿವಯೋಗಿ. ಪುಟ್ಟರಾಜ ಶಿವಯೋಗಿ ಆ ಪುಣ್ಯಾತ್ಮ ಇವತ್ತು ನಡೆದಾಡುವ ದೇವರಾದರು, ಮಾತನಾಡುವ ದೇವರಾದರು, ದಿವಾಸ ಕವಿಗಳಾದರು. ಭಕ್ತರ ಮನಸ್ಸಿನೊಳಗ ಅಲ್ಲ ಹಣಾಟರಿಗೆ ಜ್ಯೋತಿಯಾಗಿ ಬೆಳಗಿದಂತ ಮಹಾತ್ಮ ಪುಟ್ಟರಾಜ ಶಿವಯೋಗಿ. ನೋಡಿ ಹೇಳ್ತಾರೆ ಪುಟ್ಟರಾಜ ಶಿವಯೋಗಿ, ಯಾರೇ ಕೂಡಲೇ ಇರಲಿ, ಕಿವುಡರೇ ಇರಲಿ, ಅಂಧರೇ ಇರಲಿ, ಆ ಮಕ್ಕಳನ್ನ ನಮ್ಮ ಮಟ್ಟಕ್ಕೆ ತಂದು ತಲುಪಿಸಿದ್ರು ಪುಟ್ಟರಾಜ ಶಿವಯೋಗಿ. ಯಪ್ಪ, ನಿಮ್ಮ ಮನೆಯೊಳಗೆ ಯಾರು ಅಂಧರ ಇದ್ರ, ಯಾರು ಅನಾಥರ ಇದ್ರ, ಯಾರು ಕಿವಿ ಇಲ್ಲ ಅಂದ್ರ ಅಂತ ಭಕ್ತರನ್ನ, ಅಂತ ಅಂಧರನ್ನ ನನ್ನ ಮಟ್ಟಕ್ಕೆ ಜೋಳಿಗೆ ಕೊಡ್ರಿ ಅಂದ್ರು ಪುಟ್ಟರಾಜ ಶಿವಯೋಗಿ. ನಮ್ಮ ಮನೆಯೊಳಗೆ 2 ಮಕ್ಕಳದವಂದ್ರ ತಾಯಿ ಚಿಂತೆ ಮಾಡ್ತಾರೆ. ಪರಮ ಪೂಜ್ಯ ಪುಟ್ಟರಾಜ ಶಿವಯೋಗಿಗಳು ಲಕ್ಷಾಂತರ ಭಕ್ತರಿಗೆ ಅಷ್ಟೇ ಅಲ್ಲ, ಲಕ್ಷ ಅಂಧರಿಗೆ ಮತ್ತು ಸಂಗೀತ ದಾನವನ್ನು ಕೊಟ್ಟ ಮಹಾತ್ಮ ಇವತ್ತು ಜಗತ್ತಿಗೆ ಬೆಳಕಾಗಿರುವಂತ ಮಹಾತ್ಮ ಪುಟ್ಟರಾಜ ಶಿವಯೋಗಿ. ಗಂಗಾವತಿಯ ತಾಲೂಕಿನೊಳಗೆ ಚಿಕ್ಕದಾದರೂ ಕೂಡ ಚೊಕ್ಕವಾಗಿರುವಂತ ಪುಣ್ಯದ ಗ್ರಾಮ ಷಟ್ಪುರ ಗ್ರಾಮ, ಆರಾಳ ಗ್ರಾಮ. ಅಂದು ಬೆಳಗುತ್ತಿದೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಜ್ಯೋತಿ, ಇಂದು ಬೆಳಗುತ್ತಿದೆ ಪುಟ್ಟರಾಜ ಶಿವಯೋಗಿ ಜ್ಯೋತಿ. ಗಂಗಾವತಿಯ ತಾಲೂಕಿನೊಳಗ ಆರಾಳು ಭಕ್ತರ ಮನಸ್ಸಿನೊಳಗ, ಭಕ್ತರ ಹೃದಯದೊಳಗ ಬೆಳಗುತ್ತಿದೆ ರುದ್ರ ಸ್ವಾಮಿಯ ತಾತನ ದಿವ್ಯ ಜ್ಯೋತಿ. ಗಂಗಾವತಿಯ ತಾಲೂಕಿನೊಳಗ 7 ಗ್ರಾಮದೊಳಗ ಭಕ್ತರ ಮನಸ್ಸಿನೊಳಗ, ಭಕ್ತರ ಹೃದಯದೊಳಗ ಬೆಳಗುತ್ತಿದೆ ವಿರುಪಾವಧೂತರ ದಿವ್ಯ ಜ್ಯೋತಿ. ನೀವೆಷ್ಟು ಪುಣ್ಯ ಮಾಡಿರಿ ಈ ಕನ್ನಡ ನಾಡಿನೊಳಗೆ. ಗಂಗಾವತಿ ತಾಲೂಕಿನೊಳಗ ಯಾವ ವಿರುಪಾವಧೂತರು, ರುದ್ರಸ್ವಾಮಿ ತಾತನವರು, ಚನ್ನಬಸವ ಶಿವಯೋಗಿಗಳು ಮತ್ತು ಚಿಕ್ಕ ಬೆಳಗಲ ಬೆಟ್ಟದ ಲಿಂಗೇಶ್ವರರು ಇಲ್ಲಿ ಹಳ್ಳೊಳಗೆ ಜನಿಸಿ ಪವಾಡ ಮಾಡ್ಯಾರ. ಅಂತ ಮಹತ್ವದ ಪುರಾಣವನ್ನ, ಅಂತ ಶಿವಯೋಗಿಗಳ ಪುರಾಣವನ್ನ ನಿಮ್ಮ ಗ್ರಾಮದೊಳಗ ಅಚ್ಚಿರಿ ಅಂತಂದ್ರೆ ತಾಯಂದ್ರು ಇನ್ನೂ ಹೆಚ್ಚಿನ ಸಂಖ್ಯೆ ಬರಬೇಕು ನೀವು. ಯಾಕಂದ್ರೆ ಮತ್ತೆ ಮುಂದುವರ್ಷ 1 ವರ್ಷ ನೀವು ಕಾಯಿಲ್ಲ. ಕೆಲವೊಬ್ಬರಿಗೆ ಏನಾಗ್ತೈತೆ ಅಂದ್ರೆ ಧಾರಾವಾಹಿಗಳಿಗೆ ಚಿಂತೆ ಆಗುತ್ತೆ. ಧಾರಾವಾಹಿ ನೋಡಿದವರು ಎಷ್ಟು ಪ್ರಶಸ್ತಿ ತಗೊಂಡ್ರೆ ಕೈ ಎತ್ತಿ ನೋಡೋಣ. ಅವೇನೇನೋ ಬಂದ್ಬಿಟ್ಟವಂತೆ. ಮನೆಗೊಂದು 3 ಬಾಗಿಲು, ಗಂಡ ಅಂತ ಬಂದು 6 ಬಾಗಿಲು. ಶಿಲ್ಲಿ ಲಲ್ಲಿ ಏನು ಹಳೆ ಧಾರಾವಾಹಿ. ಪುಟ್ಟಕ್ಕನ ಗೌರಿ, ಪುಟ್ಮಲ್ಲಿ ಅಂತ, ಪುಟ್ಮಲ್ಲಿ ರಾಮಾಚಾರಿ. ಈ ಧಾರಾವಾಹಿ ಬಂದವ್ರು ನೋಡ್ಬೇಕ ಬಾ. ಅದಕ್ಕೆ ಹೇಳ್ತಾರೆ ಜಾನಪದಗಾರರು, ದಾನಮ್ಮ ಹೋಗ್ಯಾಳ ಧಾರಾವಾಹಿ ನೋಡಾಕ, ಪುಟ್ಟಕ್ಕ ಹೋಗ್ಯಾಳ ಪುಟ್ಗೌಡಿ ನೋಡಾಕ ಕೇಳಕ ಬರಲಿಲ್ಲ ಹಕ್ಕ, ಹೋಗಿ ಕುಂತು ನೋಡಾಳವ್ವ ಶಿಲೆಯಲ್ಲಿ ತರವಾಗಿ ನೋಡಾಕ, ಪುಟ್ಟನವ್ರಿ ಧಾರಾವಾಹಿ ನೋಡಾಕ ಧಾರಾವಾಹಿ ನೋಡಾಕ, ಪುಟ್ಟಕ್ಕ ಹೋಗ್ಯಾಳ ಪುಟ್ಟಗೌರಿ ನೋಡಾಕ
ಶರಣದ ಪುರಾಣ ಕೇಳಾಕ ಬರಲಿಲ್ಲ ಯವ್ವ ಶರಣದ ಪುರಾಣ ಕೇಳಾಕ ಹೋಗಿ ಕುಂತು ನೋಡಾಡವ್ವ ನಾಗಿನಿ ಧಾರಾವಾಹಿ ನೋಡಾಕ ನಾಗಮ್ಮ ಹೋಗ್ಯಾಳ ನಾಗಿನಿ ಧಾರಾವಾಹಿ ನೋಡಾಕ ನೋಡಾಕ ನಾಗಿನಿ ಧಾರಾವಾಹಿ ನೋಡಾಕ ಸಾಲ ಮಾಡಿ ಸಂತಿ ತಂದಿನಿ ಶರಣನ ಜಾತ್ರಿ ಮಾಡಾಕ ಹೋಗಿ ಕುಂತು ಟಿವಿ ನೋಡಳ ಮಹಾಭಾರತ ನೋಡಾಕ ನೋಡಾಕ ಶಿಲೆಯಲ್ಲಿ ಧಾರಾವಾಹಿ ನೋಡಾಕ ಬಸವ್ವ ಹೋಗ್ಯಾಳ ಧಾರಾವಾಹಿ ನೋಡಾಕ ಮನೆಯವರೆಲ್ಲ ಕರಿಯಾಕ ಬಂದರ ಪುರಾಣ ಕೇಳಾಕ ಗೆಳತಿಯರೆಲ್ಲ ಕರ್ಕೊಂಡು ಹೋಗಿ ಅಳ್ಳ ಧಾರಾವಾಹಿ ನೋಡಾಕ ನೋಡಾಕ ಜೋಕಾಲಿ ಧಾರಾವಾಹಿ ನೋಡಾಕ ಬಸವ್ವ ಹೋಗ್ಯಾಳ ಧಾರಾವಾಹಿ ನೋಡಾಕ ಬರಲಿಲ್ಲ ಶರಣನ ಪುರಾಣ ಕೇಳಾಕ ಆಸೆ ಇಟ್ಟು ಬಂದೀನಿ ಯವ್ವ ಕಮಲಿ ಧಾರಾವಾಹಿ ನೋಡಾಕ ಅಲಕಟ್ಟ ಬಾಡ ಕರೆಂಟು ತೆಗೆದನ್ನ 7:30 ಗಂಟಾಕ ಬರಲಿಲ್ಲ ಸದ್ಯಾಕ ನಾನು ಒಗ್ಗೀನಿ ಮನಿಯಾಕ ಬರಲಿಲ್ಲ ಸನಿಯಾಕ ನಾನು ಒಗ್ಗೀನಿ ಮನಿಯಾಕ ಗಂಡ ಹೆಂಡತಿ ಜಗಳ ಹತ್ತೈತಿ ಬಂಗಾರ ಧಾರಾವಾಹಿ ನೋಡಾಕ ಕಲಾರ ಟಿವಿ ತರ್ತೀನಿ ಅಂತ ಹೋಗ್ಯಾನ ಯವ್ವ ನೆಲ್ಲು ಮಾರಾಕ ನೆಲ್ಲು ಮಾರಾಕ ನೋಡಾಕ ಸಿರಿಯಲ್ಲಿ ಧಾರಾವಾಹಿ ನೋಡಾಕ ಧಾರಾವಾಹಿ ನೋಡ ಬರದಾಗ ಅನ್ನಕ್ಕ ಹಾಕಿಲ್ಲ ಉಪ್ಪ ಧಾರಾವಾಹಿ ನೋಡ ಬರದಾಗ ಹಾಕಿಲ್ಲ ಉಪ್ಪ ಗಂಡಗೆ ನೀಡಲ್ಲ ಯವ್ವ ಅನ್ನ ಬಾಯಲ್ಲ ಸಪ್ಪ ಆಗೈತಿ ಮುಪ್ಪ ಯವ್ವ ಆಗೈತಿ ಮುಪ್ಪ ಆಗೈತಿ ಮುಪ್ಪ ಆಗೈತಿ ಮುಪ್ಪ ಬಸವ್ವ ಹೋಗ್ಯಾಳ ಧಾರಾವಾಹಿ ನೋಡಾಕ ಬರಲಿಲ್ಲ ಶರಣರ ಪುರಾಣ ಕೇಳಾಕ ಬಸವ್ವ ಹೋಗ್ಯಾಳ ಧಾರಾವಾಹಿ ನೋಡಾಕ ನೋಡಾಕ ಕಟ್ಟಿಗಳ ಧಾರಾವಾಹಿ ನೋಡಾಕ ನೋಡಾಕ ಕಟ್ಟಿಗಳ ಧಾರಾವಾಹಿ ನೋಡಾಕ ಜೈ ಮಂಗಲಂಬೆ ಪಾರ್ವತೀಶ್ವರ ಮಹಾದೇವ ಸುಮ್ಮನೆ ಕುಂದೋರ್ ಮಹಾರಾಜ್ ಕಿ ಮೂಲೆ ಕುಂತ ನೀತಿ ಮಾಡೋರ್ ಮಹಾರಾಜ್ ಕಿ ಎಲ್ಲದಕ್ಕೂ ಜಯ. ಚರಿತ್ರ ನಾಯಕನಾಗಿರುವ ಮಹಾತ್ಮನಾಗಿರುವ ರುದ್ರೇಶ್ವರ ತಾತನ ಪುರಾಣದೊಳಗ ಕವಿಪುಂಗವರು ಅನೇಕ ಶರಣರನ್ನ ಅನೇಕ ಸಂತರನ್ನ ಅನೇಕ ಮಹಾಂತರನ್ನ ಕವಿಪುಂಗವರು ದಾನವನ್ನ ಮಾಡಿದರು. ಯಾವ ಕವಿ ಮಹಾಶಯರು ಈ ಚರಿತ್ರೆಯನ್ನ ಬರೆದಿರುವಂತ ರುದ್ರೇಶ ತಾತನನ್ನ
ಧ್ಯಾನವನ್ನ ಮಾಡ್ತಾ ಇದ್ದಾರೆ ಬಹಳ ಭಕ್ತಿಯಿಂದ. ಅಪ್ಪ ರುದ್ರೇಶ್ವರ ತಾತ ಈ ಪುರಾಣದೊಳಗ ಎಲ್ಲರಿಗೆ ಸಿದ್ಧಿಯನ್ನು ಕೊಟ್ಟು ಎಲ್ಲರಿಗೆ ಬುದ್ಧಿಯನ್ನು ಕೊಟ್ಟು ಸಲಹು ನನ್ನಪ್ಪ ಅಂತೇಳಿ ಕವಿಪುಂಗವರು ಅರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇಂತಹ ಯಾವ ಕವಿಪುಂಗವರು ಇಂತಹ ವಸತಿಯೊಳ ಖ್ಯಾತ ಪಡೆದಿರುವಂತ ಅದುವೇ ದಕ್ಷಿಣ ಕಾಶಿ ಎನಿಸಿಕೊಂಡಿರುವ ಪಂಚಕೋಶದೊಳಿಕ ಇರುವ ವಾಣಿ ಭದ್ರೇಶ್ವರ ಲಿಂಗ, ವಾಯು ದಿಶಿ ದೊಕ್ಕಿನೊಳಗಿರುವಂತಹ ಯಾವ ಪುಣ್ಯಮಯ ಕ್ಷೇತ್ರ ಅದುವೇ ಹಂಪಿ ಕ್ಷೇತ್ರ. ಕಣ್ಣಿದ್ದವರು ನೋಡಬೇಕು ಕನಕಗಿರಿ, ಕಾಲಿದ್ದವರು ನೋಡಬೇಕು ಹಂಪಿ ಎನ್ನುವಂತೆ. ಇಂತಹ ನಾಡಿನೊಳಗ ಆ ಕವಿಪುಂಗವರು ಎಂತಹ ಶರಣರು ನೆನೆದ್ರಂದ್ರೆ, ಎಂತಹ ಮಹಾತ್ಮರು ನೆನೆದಂದ್ರೆ, ಕುಂತ್ರು ಶರಣರನ್ನ ನೆನೆದ್ರು, ನಿಂತರು ಮಹಾತ್ಮರನ್ನ ನೆನೆದ್ರು. ನಾವೇನ್ ನೆನೆತೀವ್ರಿವ? ಈಗ ಜನಪದ ಕೇಳಿದ್ರು, ಶಿಲ್ಲಿಲಲ್ಲಿ ಪುಟ್ಟ ಗೌರಿ, ಆ ಗೌರಿ, ಈ ಗೌರಿ. ನಿಜವಾಗ್ಲೂ ಹೇಳಬೇಕಂತಂದ್ರೆ ಯಾರು ಚರಿತ್ರೆಯನ್ನ ಕೇಳುತ್ತೀರಿ, ಯಾರು ಪುರಾಣವನ್ನ ಕೇಳುತ್ತೀರಿ, ಯಾರು ಪುಣ್ಯಕ್ಷೇತ್ರವನ್ನ ನೋಡ್ತೀರಿ, ಯಾರು ಯಾವ ತಂದೆ ತಾಯಿಯ ಜೋಪಾನವನ್ನ ಮಾಡ್ತೀರಿ, ಯಾರು ಹಿರಿಯರ ಮಾತನ್ನು ಕೇಳ್ತೀರಿ, ಅವರು ಜಗತ್ತಿಗೆ ಬೆಳಕಾಗಿ ಹೋಗ್ತಾರೆ. ಈಗಿನ ಕಾಲದಾಗ ನೋಡ್ಬೇಕು, ಬೆಳಕ ಅರಿತೀವ ಅಂತಂದ್ರೆ ಗಂಡ ಹೆಂಡತಿ ಜಗಳ ನೋಡ್ಬೇಕು. ಯಾವ ಆಗಿನ ಕಾಲದೊಳಗ ಗಂಡ ಹೆಂಡತಿ ಯಾಕಿದ್ರು ಅಂದ್ರೆ ಬಹಳ ಭಕ್ತಿಯಿಂದ ಯುಕ್ತಿಯಿಂದ ಗಂಡ ಹೆಂಡತಿ ಇದ್ರು. ಈಗಿನ ಗಂಡ ಹೆಂಡತಿ ನೋಡ್ಬೇಕು. ಮೊನ್ನೆ ಹೋಗಿದ್ದಾನ ಪುರಾಣಕ್ಕ, ಗಂಡ ಹೆಂಡತಿ ಹೇಳ್ದಂಗೆ ಕೇಳ್ಬೇಕು. ಯಾವ ಅವ್ರೇನ್ ಅಕಸ್ಮಾತ್ ಗಂಡ ಏನು ಹೆಂಡತಿ ಮಾತು ಕೇಳಲಿಲ್ಲ ಅಂದ್ರ ಅವ್ರ ಗಂಡಿಗೆ ಏನು ಭಯಗಳವ, ಚಮಚ ತಗೊಂಡು ಮುರ್ಯಾಗ ಏನ ಏನು ಹೋಗಿ ಅದು ಕೂಡ ನೀರು ತಗೋಬ. ಅವ ಹೋಗ್ಬೇಕು ನೀರು ತರಲಿಲ್ಲ ಅಂದ್ರೆ ಮತ್ತೆ ಹಿಂಗ ಸಿಟ್ಟಿನ ಶಾಂತವಿಲ್ಲ. ಅವ ಬೆಳಕು ಹರಿತಂದ್ರೆ ಬರೀ ಸಿಟ್ಟು, ನೀರಿಗೆ ಹೋದ್ರು ಸಿಟ್ಟು, ಇಟ್ಟಿನ ಗಿರಣಿಗೆ ಹೋದ್ರು ಸಿಟ್ಟು, ಬರೇ ಸಿಟ್ಟು. ಆಕೆಗೆ ಎಲ್ಲರ ಮೇಲೆ ಸಿಟ್ಟು ಮಾಡ್ಕೊಂಡು ಆ ಹೆಸರು ಏನ್ ಬಿತ್ತಂದ್ರೆ ಸಿಟ್ಟಿನ ಶಾಂತವ ಅಂತ ಬಿತ್ತು. ಒಂದ್ಸಲ ಏನಾಯ್ತು ಅಂದ್ರೆ ಗಂಡ ಬಂದ, ಈತಿನ ಕೇಳಿದ, ಅಲ್ಲ ಏನು ಅಂದ, ನಿನಗೆ ಯಾಕೆ ಸಿಟ್ಟು ಬರುತ್ತಾ ಅಂತ ಕೇಳಿದ. ಅದನ್ನ ತಗೊಂಡು ನೀನೇನು ಮಾಡ್ತೀಯ ಅಂದ್ರೆ, ಅಲ್ಲೋ ಮಾರಾಯ, ನಿನಗೆ 2 ತೊಲಿ ನಕ್ಲೇಸ್ ಕೊಡಿಸೀನಿ, ಕಟಾಣಿ ಸರ ಕೊಡಿಸೀನಿ, ಮತ್ತೆ ಬೋರ್ಮಲ್ ಸಳ ಕೊಡಿಸೀನಿ. ಇಷ್ಟೆಲ್ಲ ಕೊಟ್ಟು ನನ್ನ ಯಾಕೆ ನೀನು ಬೈತೀಯ? ನಂದು ಭಯ ಕಾಯ್ಕ, ನಾನು ಹೇಳಿದಾಗ ನೀನು ಕೇಳುವ ಲಕ್ಷ ಅಂತ ಹೋಗು. ಏನು ಹೇಳುವ? ಬೆಳಗಾರಿತ್ತು ಅಂದ್ರೆ ಕಸ ಹೊಡಿಬೇಕು ಅಂಗಳದೊಳಗ, ಆಯ್ತು ಹೊಡಿತೀನಿ. ಕಸ ಹೊಡೆದು ನೀರು ಹಾಕಬೇಕು, ಆಯ್ತು. ರಂಗೋಲಿ ಹಾಕಬೇಕು, ಆಯ್ತು. ಬೆಳಗ್ಗೆ ಎದ್ದು ಎಲ್ಲಾ ಕೆಲಸ ಮಾಡಿ ಅಡಿಗೆ ಮಾಡಬೇಕು. ಅವಂದ ಅಡಿಗೆ ಮಾಡಕ್ ನನಗೆ ಮೊದಲ ಬರೋದಿಲ್ಲ ಅಂತ. ಅದ ಹೆಂಗ ಬರೋದಿಲ್ಲ? ಅಡಿಗೆ ಮಾಡಕ ಬೇಕು ನೀನ ಅಂತ. ನನಗೆ ಬರೋದಿಲ್ಲ ಅಂತ ಗಂಡ. ಬೆಳಗ್ಗೆ ಹರಿತಿ, ಕಸ ಹೊಡೆದ, ನೀರು ಹಾಕಿದ, ರಂಗೋಲಿ ಹಾಕಿದ. ಹೇಳ್ತೀನಿ, ಹೇಳ್ತಿ ಹೇಳದಂಗ ಕೇಳಲ್ಲ ಅಂದ್ರೆ ಆಕೆ ಗಂಡನ ಮನೆಗೆ ಹೋಗ್ಬಿಡ್ತು, ಅವ್ರ ಮನೆಗೆ ಹೋಗ್ಬಿಡ್ತು, ಗಂಡ ಮನೆ ಬಿಟ್ಟು. ಆಯ್ತು, 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಆಯ್ತು. ಅವ ಪಾಪ ಬಾಳ ಸಪ್ಪು ಮುಖ ಮಾಡಿಕೊಂಡು ಎದ್ದ. ಮಕ್ಕಳು ಯಜಮಾನ ಕೇಳಿದ, ಯಾಕಪ್ಪ ಮುಖ ಸಪ್ಪು ಮಾಡಿದ? ಯಪ್ಪ, ನನ್ನ ಹೆಂಡತಿ ಎಷ್ಟು ಜೀವನ ಮಾಡ್ದ, ನನ್ನ ಹೆಂಡತಿ ಬಹಳ ಜೀವ ಮಾಡ್ದ, ನನ್ನ ಮಾತು ಕೇಳೋವಳು. ಆಯ್ತು, ಹಿಂಗ ಒಬ್ಬ ಹಳ್ಳ್ಯಾಗ ಒಬ್ಬ ಸ್ವಾಮಿಯರ್ ಅದರ, ಅವ್ರ ಹತ್ರ ಕರ್ಕೊಂಡು ಹೋಗು. ಸ್ವಾಮಿಗಳು ಬಹಳ ಶಾಣೆ ಅದರ, ಅವ್ರ ಹತ್ರ ಕರ್ಕೊಂಡು ಹೋಗು. ಆಯ್ತು ಅಂದ್ರೆ ಏನ್ ಮಾಡಿದ, ಹೆಂಡತಿ ಕರ್ಕೊಂಡು ಹೋದ. ಸ್ವಾಮಿಗಳು ಹತ್ರ ಹೋಗಿ ಕಾಲು ನಮಸ್ಕಾರ ಮಾಡಿದ. ಸಿಟ್ಟಿನ ಶಾಂತವ. ಗುರುಗಳು ಕರೆದ್ರು, ಏನವಾ ನಿನ್ನ ಹೆಸರು? ಶಾಂತವರಿ ಅನ್ನ. ಏನವ, ಎಷ್ಟು ಮಂದಿ ಮಕ್ಕಳು ನಿನಗೆ? ಅಪ್ಪವ್ರ 2. ಆಯ್ತಮ್ಮ,
ನಿನಗ ಇವತ್ತು ನಾನು ತೀರ್ಥ ನೀರು ಕೊಡ್ತೀನಿ, ಬಾಯಾಗ ತೀರ್ಥ ನೀರು ಹಾಕು, 2 ತಾಸು ಉಗುಳಬಾರ್ದು, ಕಡಿಬಾರ್ದು, ನುಂಗಬಾರ್ದು, ಇಷ್ಟು ಮಾಡ್ಬೇಕು ನೋಡು ಅಂದ್ರೆ ಗುರುಗಳು. ಆಯ್ತು ಅಲ್ಲ, ತೀರ್ಥ ಕೊಡ್ತರು, ಬಾಯಾಗ ಹಾಕ್ಕೊಂಡು ಮಣ್ಣು 10 ನಿಮಿಷ ಆತು, ಕೊಡ್ಪಾನ್ ತಗೊಂಡು ನೀರಿಗೆ ಬಂದು ಆನ ಶಾಂತವಕ್ಕ ನಿಂಗವಕ್ಕ ಕೇಳ್ತಾರ, ಆನ ಶಾಂತವಕ್ಕ ಆರಾಮನ ಬೆಳಗ್ಗೆ ಅಡಿಗೆ ಏನು ಮಾಡಿದ್ದೆ, ಕಾಕ ಆರಾಮದನ, ಉಗುಳಬಾರ್ದು, ಕುಡಿಬಾರ್ದು, ನುಂಗಬಾರ್ದು. ಇಟ್ಟಿನ ಗಿಡಿಗೆ ಹೋಗು ಮಲ್ಲವಕ್ಕ, ಆದ್ರೆ ಶಾಂತವಕ್ಕ ಆರಾಮನ, ಏನು ಬಾಯಿ ಶಾಕೆ ಬಾಯಿ ನೀರು ಕಲ್ 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 ಬಾಯಿ ಬಡಿದ್ದ ಹಡಿ, ಏನ್ ಮಾತಾಡೋದು ಬಾಯಿ ಹೋಗಿದ್ರಿ ಅಲ್ಲ ಶಾಂತವ ಆರಾಮನ, ಇದಕ್ಕೆಲ್ಲ ದೇವಕೊಂಡ ತಂದು ಹೋಗ್ಬಿಟ್ಟು ಅವ ಕಲ್ಲ ಪ್ರೀತಿ ಕೊಡು ಗುದ್ದಾಡಿ ಬಂದಿದ್ದ, ಮುಂದೆ ಕಲ್ಲ ಹೊಂಟಿದ್ದ, ಹಿಂದಿನ ಕಲ್ಲ ಹೊಂಟಿದ್ದ. ಏ ಕಲ್ಲ ನನ್ಗಂಡು ಗುದ್ದಾಡ ಕಕ್ಕಮ್ಮ ಅಲ್ಲೇ ನೀನು ನಾವು ಇದಕ್ಕೇನು ಬರ್ತಾನೆ ಶೆಟ್ಟಿಗೆ ಅಂದ. ಇವಾಗ ಗಂಡು ಹೊಂಟ ಯಾವ 1 ತಾಸಾತು ಉಳಿಲಿಲ್ಲ, 2 ತಾಸಾತು ಉಳಿಲ್ಲ, 3 ತಾಸಾತು ಬರೇ ಒಂದು ತೀರ್ಥ ನೀರು ಸರಿಯಾಗಿ ಗುರುಗಳು ಮತ್ತಿಸಿಕೊಟ್ಟು ತೀರ್ಥ ನೀರು 3 ದಿವಸ ಅಲ್ಲ, 3 ತಾಸಲ್ಲ, ಸಾಯವರೆಗೆ ಶಾಂತಳ. ಕಾರಣ ಅಂತ ಗುರುವಿನ ಹಸ್ತ ಸ್ಪರ್ಶದಿಂದ ಮಂತ್ರಿಸಿಕೊಟ್ಟ ತೀರ್ಥದಿಂದ ಯಾವ ಶಾಂತಮ್ಮನ ಸಿಟ್ಟು ಹೋತ ಅಂತಂದ್ರೆ, ಚರಿತ್ರ ನಾಯಕನಾಗಿರುವಂತ ರುದ್ರೇಶ್ವರ ತಾತನ ಚರಿತ್ರೆಯನ್ನು ನೀವು ಕೇಳಕದ್ರಿಲ್ಲ, ನೀವೆಲ್ಲರೂ ಪುಣ್ಯಾತ್ಮರು, ನೀವೆಲ್ಲರೂ ಪುಣ್ಯಾತ್ಮರು. ಈ ಚರಿತ್ರೆಯೊಳಗ ಯಾವ ಕವಿ ಪುಂಗವರು ಯಾವ ರೀತಿಯಾಗಿ ಮಂಗಲವನ್ನ ಮಾಡಿದರನ್ನ ನಾವೆಲ್ಲರೂ ನೋಡೋಣ. ವರ ಪುರಾತನಮಾಚರಿಸಿ ಪೊಗಮ ಸಂಪತಂ ದಿರಿಶಲಂ ತಿಳಿದು ಮದವರನ ನಿಜಯೊಳು ನೆರೆತೆಯೊಳಂ ಧರಿಸಿ ಬೇದ ನಿಜ ಗುಣರಂ ಪ್ರಾರ್ಥಿಸುವೆ ಭವ ಕೊನೆಗಾಲವಂ. ಶರಣಾವಾಡಿರೆಗಳನ್ನ ಶರೀರವಂ ಮರುಕಾಣಿಕೆಯಾಗಿ ಒಪ್ಪಿಸಿದ ದಕ್ಷಪಾತಾರ ಶರಗುರು ರೂಪಿಯಂದು ನಿಜ ಮನದಿ ಪಗಲೆರಳು ಮನವಂ ಚರಣಕ್ಕೆ ಈ ರುದ್ರಸ್ವಾಮಿಯ ಚರಿತನಾವಂ ಬರೆಯುವ ನಾವಿರುವ ಚರಿತಯಂ ಪಠಿಸುತ್ತಲಾಲಿಸಿ ಕಾವ್ಯದಂ ಸಾರವಂ ತಿಳಿದು ಮೇನ ಕ್ರಮದಿ ಪೂಜಿಸಿ ವಿಭಾವದ ವೈಭವವು ವೈಭವಂ ಮಾನಹರ ಭಕ್ತರಂ ಕಿಲ ಸಂಪಸಿದ್ಧಿಯ ಧೀರ ಗುರು ರುದ್ರಮುನಿಯ ನಿಲಂಬರಿಸಿ ಭವನಾಜಮಂ ಪೈಪ ಸಾರ ಸಮ್ಯಜ್ಞಾನ ಪಾರಮಾರ್ಥವಂ ಸಿಕ್ಕುವದ ಭೂತದೊಳಂ ಅಂತು ಸಂಧಿ ಪೀಠಿಕಾ ಸಂಧಿ ಸಂಪೂರ್ಣಂ ಪದಗಳಂ 32 ಮಂಗಳಮಸ್ತು ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾದೇವ ರುದ್ರೇಶ್ವರ ತಾತ ಮಹಾರಾಜ್ ಕಿ ನಿರ್ಪಾಪದೂತ ಮಹಾರಾಜ್ ಕಿ ಎಡೆಯೂರು ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾದೇವ ಯಾವ ಚರಿತ್ರ ನಾಯಕನಾಗಿರುವ ರುದ್ರೇಶ ತಾತನ ಪುರಾಣವನ್ನು ಬರೆದಂತ ಪಂಡಿತೋತ್ತಮರಾಗಿರುವ
ಯಾವ ವಸತಿಯಳು ಖ್ಯಾತ ಪಡೆದಿರುವಂತ ದಕ್ಷಿಣ ಕಾಶಿ ಎನಿಸಿಕೊಂಡಿರುವ, ಅದುವೇ ಪುಣ್ಯಮಯ ಕ್ಷೇತ್ರವಾಗಿರುವಂತ ಗಂಗಾವತಿಯ ತಾಲೂಕಿನೊಳಗ ರಾರಾಜಿಸುವಂತ ಗ್ರಾಮ, ಪುಣ್ಯದ ಗ್ರಾಮ, ಅದುವೇ ಉಡುಮಕಲ್ಲ ಪುಣ್ಯದ ಗ್ರಾಮ. ಉಡುಮಕಲ್ಲ ಪುಣ್ಯದ ಗ್ರಾಮದೊಳಗ ಯಾವ ಉಡುಮಕಲ್ಲ ನಿವಾಸಿಯಾಗಿರುವಂತ ನಮ್ಮ ತಾತನವರ ಆಗಿರುವಂತ ವೀರಬಸವ ಆರ್ಯ ಕವಿವರಿಯರು ಅಪ್ಪ ಚರಿತ್ರ ನಾಯಕನಾಗಿರುವಂತ ರುದ್ರೇಶ ತಾತ ಈ ಪುರಾಣದೊಳಗ ಪ್ರಾರಂಭದೊಳಗ ಯಾವ ಮಂಗಲ ಪ್ರಧಾನನಾಗಿರ್ತಕ್ಕಂಥ ಶಿವನ ಸ್ವರೂಪಿಯ ನೀನು, ಈ ಪುರಾಣವನ್ನ ಬರಲಿಕ್ಕೆ ಅನುಗ್ರಹವನ್ನ ಎಲ್ಲರಿಗೂ, ಓದುವವರಿಗೂ, ಕೇಳುವವರಿಗೂ ಮತ್ತು ನಿನ್ನ ಧ್ಯಾನ ಮಾಡುವವರಿಗೂ ಆಯುಷ್ಯ ಆಯುರೋಗ್ಯವನ್ನು ಕೊಟ್ಟು ಸಲಹು ಅಂತೇಳಿ ಕವಿ ಮಹಾಶಯ ಆಗಿರುವಂತ ಉಡುಂಕಲ ಬೃಹನ್ಮಠದೊಡೆಯರಾಗಿರುವ ವೀರಬಸವಯ್ಯ ತಾತನವರು ಬಹಳ ಆನಂದಮಯವಾಗಿ ರಚಿಸಿರುವಂತ ಯಾವ ಭಾಮಿನಿ ಷಟ್ಪದಿಯ ಪುರಾಣವನ್ನ ಬರೆದಂತ ಪಂಡಿತೋತ್ತಮರಾಗಿರುವ ವೀರಬಸಯ್ಯ ತಾತನವರು ಯಾವ ಷಟ್ಪುರ ದೊಡೆಯರಾಗಿರುವಂತಹ ರುದ್ರೇಶ್ವರ ತಾತನ ಪುರಾಣವನ್ನ ಯಾವ ದಾಸೋಹದ ಮೂರ್ತಿಯಾಗಿರುವ ಷಟ್ಪುರ ದೊಡೆಯರಾಗಿರುವಂತ ರುದ್ರೇಶ ತಾತನ ಪುರಾಣವನ್ನ ಯಾವ ಶ್ರೀ ಶಾಲವಾಂಶೆಗೆ 1865 ನಡೆಯುವ ತಾರಣ್ಯ ಪಾಲ್ಗುಣ ಕೃಷ್ಣ ಪಕ್ಷದಂದು ಪ್ರತಿಪದ ಭಾನುವಾರ ದಿವಸ ಶುಭ ಮುಹೂರ್ತಗಳು ಕವಿಪುಂಗವರಾಗಿರುವಂತ ಉಡುಂಕಲ ಬೃಹನ್ಮಠದೊಡೆಯರಾಗಿರುವ ವೀರಬಸಯ್ಯ ತಾತನವರು ತಮ್ಮ ಮನಸ್ಸಿನಿಂದ ಭಕ್ತಿಯಿಂದ ಆನಂದದಿಂದ 1865 ನಡೆಯುವ ತಾರಣನಾಮ ಸಂವತ್ಸರ ಪಾಲ್ಗುಣ ಕೃಷ್ಣ ಪಕ್ಷದಂದು ಯಾವ ಪಂಡಿತೋತ್ತಮರು ವೀರಬಸಯ್ಯ ತಾತನವರು ಪುರಾಣವನ್ನ ಬರೆದರು, ಯಾವ ರುದ್ರೇಶ ತಾತನ ಪುರಾಣವನ್ನ ಲೋಲ ಮನದಿಂದ ಆರಂಭಿಸಿರುವಂತೆ ಯಾವ ಪುಣ್ಯಾತ್ಮನಾಗಿರುವಂತ ರುದ್ರೇಶ ತಾತ ಈ ನಿನ್ನ ಪುರಾಣವನ್ನು ಬರೆದಿರುವಂತ ತಪ್ಪು ಒಪ್ಪುಗಳನ್ನ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ನನ್ನಪ್ಪ, ದಯಮಾಡಿ ಈ ಜಗತ್ತಿಗೆ ಬೆಳಕನ್ನು ಕೊಡು ಪುಣ್ಯಾತ್ಮ ಮಹಾತ್ಮ ರುದ್ರೇಶ ತಾತ ಅಂತೇಳಿ ಕವಿಪುಂಗವರಾಗಿರುವ ಉಡುಂಕಲ ಗ್ರಾಮದ ಬೃಹನ್ಮಠದೊಡೆಯರಾಗಿರುವ ವೀರಬಸಯ್ಯ ತಾತನವರು ಹರಕೆ ಮಾಡಿಕೊಳ್ಳುತ್ತಿದ್ದಾರೆ. ಯಾವ ದಿನನಿತ್ಯ ಯಾರು ಭಕ್ತಿಯಿಂದ ಈ ಚರಿತ್ರೆಯನ್ನು ಯಾರು ಪಠಣವನ್ನ ಮಾಡುತ್ತಾರ, ದಿನನಿತ್ಯ ಯಾವ ಈ ಪುರಾಣವನ್ನು ಯಾರು ಕೇಳುತ್ತಾರ, ಅವರ ಮನೆಯೊಳಗಿರುವಂತ ನವಗ್ರಹಗಳ ದೂರವಾಗಲಿ. ಯಾರು ಈ ರುದ್ರೇಶ ತಾತನ ಪುರಾಣವನ್ನು ಕೇಳುತ್ತಾರ, ಯಾರು ರುದ್ರೇಶ ತಾತನ ನಾಮವನ್ನು ಜಪವನ್ನ ಮಾಡ್ತಾರ, ಅವರ ಮನೆಯೊಳಗಿರುವಂತ ನವಗ್ರಹ ದೋಷ ಪರಿಹಾರವಾಗಲಿ ಅಂತೇಳಿ ಕವಿಪುಂಗವರು ಪುರಾಣದೊಳಗೆ ಕೇಳುತ್ತಾರೆ. ಅಪ್ಪ ಚರಿತ್ರ ನಾಯಕನಾಗಿರುವಂತ ರುದ್ರೇಶ ತಾತ ನಿನ್ನ ಪುರಾಣವನ್ನು ಯಾರು ಕೇಳ್ತಾರ, ಯಾರು ಹೋಗ್ತಾರ, ಯಾರು ನಿನ್ನ ನೆನೀತಾರ, ಯಾರು ನಿನ್ನ ಮನುಷ್ಯರನ್ನು ನೆನೀತಾರ ಅಂತಪ್ಪ ಭಕ್ತರ ಭವರೋಗವನ್ನ ಪರಿಹಾರ ಮಾಡುವಂತೇಳಿ ಕವಿಪುಂಗವ ಅರಿಕೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪುರಾಣಗಳು. ಇಂತಪ್ಪ ರುದ್ರೇಶ್ವರ ತಾತನ ಪುರಾಣವನ್ನ ಯಾರು ಶ್ರವಣದಿಂದ ನೆನೀತಾ ಇದ್ದಾರೆ, ಯಾರು ಭಯಭಕ್ತಿಯಿಂದ ಆ ಪುರಾಣವನ್ನು ಕೇಳಿಸ್ತಾ ಇದ್ದಾರೆ ಅಂತಪ್ಪ ಭಕ್ತರಿಗೆ ಭಯ, ಭೀತಿ, ಕಂಟಕಗಳು, ಯಾವ ಅಪಮೃತ್ಯುಗಳು ದೂರ ಆಗಲಿ ಅಂತೇಳಿ ಕವಿಪುಂಗವರು ಪುರಾಣದೊಳಗ ಅರಿಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಪ್ಪ ರುದ್ರೇಶ ತಾತ ಆಗಲಿರೋ ನಿನ್ನ ಯಾರು ಧ್ಯಾನ ಮಾಡ್ತಾರ, ಆಗಲಿರೋ ನಿನ್ನ ಯಾರು ಜಪವನ್ನ ಮಾಡ್ತಾರ, ಆಗಲಿರೋ ನಿನ್ನ ಯಾರು ನೆನೆಸ್ತಾರ, ಅವರ ಮನಸ್ಸಿನೊಳಗ ಶರೀರದೊಳಗಿರುವಂತ ಭವರೋಗಗಳನ್ನ ಪರಿಹಾರ ಮಾಡುವಂತೇಳಿ ಕವಿಪುಂಗವರು ತನ್ನ ಮನಸ್ಸಿನೊಳಗ ಆನಂದದಿಂದ ಅರಿಕೆ ಮಾಡಿಕೊಳ್ತಾ ಇದ್ದಾರೆ ಪುರಾಣಗಳು. ಈ ರುದ್ರೇಶ ಸ್ವಾಮಿಯ ಚರಿತ್ರವನ್ನು ಬರೆಯುವ ಯಾರು ಪಠಿಸ್ತಾ ಇದ್ದಾರೆ, ಯಾರು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಾಗ್ಯ ಭೋಗವನ್ನ ಸಿದ್ಧಿಯನ್ನು ಮಾಡು ಅಪ್ಪ ಅಂತೀವಿ ಧೀರ ಗುರು ರುದ್ರ ಸ್ವಾಮಿಯನ್ನ
ಅರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕವಿ ಪುಂಗವರು. ನಾಳಿನ ದಿವಸ ಮಹಾತ್ಮರ ಚರಿತ್ರೆಯೊಳಗ ಯಾವ ರೀತಿಯಾಗಿ ಇಂತಹ ನಾಡಿನೊಳಗ ಗಣಮೆನಿಪ ಕನ್ನಡ ನಾಡು ಪುಣ್ಯದ ನಾಡು. ಈ ಪುಣ್ಯದ ನಾಡಿನೊಳಗ ಯಾವ ನವಕಂಡ ಪೃಥ್ವಿಯಳು ರಾರಾಜಿಸುವಂತ ಪುಣ್ಯದ ಗ್ರಾಮ ಷಟ್ಪುರ ಗ್ರಾಮದೊಳಗೆ ಯಾರು ನೆಲೆಸ್ತಾರ, ಷಟ್ಪುರ ಗ್ರಾಮದೊಳಗ ಮಹಾತ್ಮನ ಅವತಾರ ಯಾವ ರೀತಿಯಾಗಿ ಆಗ್ತದ ಅನ್ನೋದನ್ನ ನಾವೆಲ್ಲರೂ ನಾಳಿನ ದಿವಸ ಈ ಪುರಾಣವನ್ನು ಆಲಿಸಿ ಮುಂದಿನ ಕಾರ್ಯಕ್ರಮದೊಳಗೆ ಯಾವ ರೀತಿಯಾಗಿ ಕಾರ್ಯಕ್ರಮ ನಡೀತದ ಅನ್ನೋದನ್ನ ನಮ್ಮವರೇ ಆಗಿರುವಂತ ಮಂಜುನಾಥ ಸ್ವಾಮಿಯವರು ಆ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು. ಅದರ ಜೊತೆಗೆ ತಾಯಂದ್ರಲ್ಲಿ ಒಂದು ಮನವಿ, ತೊಟ್ಟಿಲ ಕಾರ್ಯಕ್ರಮವನ್ನ ಗುರುವಾರ ದಿವಸ ಷಟ್ಪುರ ದುಡಿಯರಾಗಿರುವ ದಾಸೋಹದ ಮೂರ್ತಿಯಾಗಿರುವ ರುದ್ರೇಶ್ವರ ತಾತನ ಜನನ ತೊಟ್ಟಿಲ ಕಾರ್ಯಕ್ರಮವನ್ನ ಗುರುವಾರ ದಿವಸ ಕಾರ್ಯಕ್ರಮ ನಡೀತದ. ತಾವೆಲ್ಲರೂ ತಾಯಂದಿರು, ಸರ್ವ ಸದ್ಭಕ್ತರು ಅವರಿವರ ತಾವೆಲ್ಲರೂ ದಯಮಾಡಿ ಆ ಒಂದು ತೊಟ್ಟಿಲ ಕಾರ್ಯಕ್ರಮದೊಳಗ ತಾವೆಲ್ಲರ ಭಾಗಿಗಳಾಗಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನ ಇವತ್ತು ವಿಶೇಷವಾಗಿ ನೋಡಿ ಏಷಿಯನ್ ಚಾನಲ ನಮಗೆ ಬಲಗಣ್ಣಾಗಿತ್ತು. ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಿ. ಈ ಗ್ರಾಮದೊಳಗ, ಈ ಪುಣ್ಯದ ಗ್ರಾಮದೊಳಗ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಏಷಿಯನ್ ಚಾನಲ್ ಏನೈತಲ್ಲ, ಈ ಹಳ್ಳಿಯಾಗ ಅಷ್ಟೇ ಅಲ್ಲ, ಸುತ್ತಮುತ್ತ ಹಳ್ಳಿಯೊಳಗ ಸುಮಾರು ಒಂದು 45 ಹಳ್ಳಿಯೊಳಗ ನಿಮ್ಮ ಗ್ರಾಮದಲ್ಲಿ ರುದ್ರೇಶ್ವರ ತಾತನ ಪುರಾಣದೊಳಗ ಆ ಸಿಬ್ಬಂದಿ ವರ್ಗದವರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತೀನಿ. ಜೋರಾಗಿ ಚಪ್ಪಾಳೆ ಹಾಕಿರ್ತಾ ಇದ್ದಾರೆ. ಆ ಸಿಬ್ಬಂದಿ ವರ್ಗದವರು ಏಷಿಯನ್ ಚಾನಲ್ ಕಾರ್ಯಕ್ರಮದೊಳಗೆ ನಮಗೆಲ್ಲ ಅನುಮತಿ ಮಾಡಿಕೊಟ್ಟಾರ. ಅವರಿಗೆ ಮಗದೊಮ್ಮೆ ನನ್ನ ಕೃತಜ್ಞತೆ ಸಲ್ಲಿಸಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಾಳಿನ ದಿವಸ ತಾಯಂದ್ರ ಇವತ್ತೆಷ್ಟು ಜನ ಬಂದಿರಿ, ನಾಳಿನ ದಿವಸ ಕಲ್ಲವ್ವಕ್ಕ, ಮಲ್ಲವ್ವಕ್ಕ, ನಿಂಗವ್ವಕ್ಕ ಯಾರು ಇರ್ತಾರ ತಾವೆಲ್ಲರೂ ದಯಮಾಡಿ ಈ ಕಾರ್ಯಕ್ರಮ ಕರ್ಕೊಂಬಂದ್ರ ತಾವೆಲ್ಲರೂ ತಾಯಿಯನ್ನು ಶುಚೀಭೂತರಾಗಿ ಆ ಕೈಯೊಳಗ ಹಕ್ಕಿ ಅಥವಾ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಆ ಕಾರ್ಯಕ್ರಮ ತಾವೆಲ್ಲ ನಡೆಸಿಕೊಡ್ಬೇಕೆಂದು ಮಗದೊಮ್ಮೆ ತಿಳಿಸುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನ ಮಂಜುನಾಥ ಸ್ವಾಮಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಈ ರೂಪಾವಧೂತರ ಪುರಾಣವನ್ನ ಕೇಳುವುದರ ಮೂಲಕ ಜ್ಞಾನ ದಾಸೋಹವನ್ನು ಪಡೆದುಕೊಂಡ್ರೆ ಅವರ ಗುರುಗಳಾಗಿರುವಂತಹ ಆರಾಳ ರುದ್ರಸ್ವಾಮಿಯವರ ಪುರಾಣವನ್ನ ಇವತ್ತು ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ನಾವು ನಮ್ಮಿಂದ ಏನಾಗುತ್ತೆ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿಮ್ಮೆಲ್ಲರ ಸಹಕಾರದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ನಾವು ಕಾರ್ಯಕ್ರಮಗಳನ್ನ ಈಗ ರುದ್ರಸ್ವಾಮಿಯವರ ಪುರಾಣವನ್ನು ನಾವು ಮಾಡ್ತಾ ಇದ್ದೀವಿ. ತಾವು ತಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಭಕ್ತರು ಬರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಆ ನಿಮಿತ್ತ ತಾವು ಯಾವಾಗ ಮಂಗಲ ಆಗುತ್ತೋ ಸರ್ವರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಸರ್ವರು ಪ್ರಾರಂಭದಲ್ಲಿ ಮಕ್ಕಳು, ಆಮೇಲೆ ತಾಯಂದಿರು, ಆಮೇಲೆ ಗಂಡ್ಮಕ್ಳು ಪ್ರಸಾದವನ್ನ ಸ್ವೀಕರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮ ನಡೀಲಿ. ಜೊತೆಗೆ ನಾಳಿನ ಪ್ರಸಾದದ ಸೇವೆ ಲಕ್ಷ್ಮೀ ಗಂಡ ಮಲ್ಲಿಕಾರ್ಜುನ್ ಮಾಲಿ ಪಾಟೀಲ್ ಅವರು ನಾಳೆ ದಿನ ಪ್ರಸಾದದ ಸೇವೆ ಇರುತ್ತೆ. ಪ್ರತಿನಿತ್ಯ 7 ಗಂಟೆಗೆ ಪುರಾಣ ಪ್ರಾರಂಭವಾಗುತ್ತೆ. ಸಮಯಕ್ಕೆ ಸರ್ವೆಗೆ ನಮ್ಮ ಪುರಾಣ ಮಂಗಲಾಗುತ್ತೆ. ಆದಷ್ಟು ಬೇಗ ತಾವೆಲ್ಲರೂ ಪ್ರತಿನಿತ್ಯ ಸರಿಯಾಗಿ 7 ಗಂಟೆಗೆ ಬಂದು ಈ ಒಂದು ಪುರಾಣದಲ್ಲಿ ಭಾಗಿಯಾಗಿ ಅವಧೂತ, ವಿರೂಪಾವಧೂತ,
ಅವರ ಗುರುಗಳಾಗಿರ್ತಕ್ಕಂಥ ರುದ್ರಸ್ವಾಮಿಯವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿಕೊಳ್ಳುತ್ತಾ ನಾವು ದೇವಸ್ಥಾನದ ಸಮಿತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನಾವು ಇಂದಿನ ಪುರಾಣಕ್ಕೆ ಮಂಗಳವನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ದಾಸೋಹದ ಸೇವೆಯನ್ನ ಮಾಡುವಂತ ಇವತ್ತಿನ ಪ್ರಸಾದ ಸೇವೆಯ ಪ್ರಸಾದ ತಾವೆಲ್ಲರೂ ತಾಯಿಯನ್ನು ಸ್ವೀಕರಿಸಿ ಹೋಗಬೇಕಾಗಿ ಮತ್ತೊಮ್ಮೆ ಹೇಳುತ್ತಾ ನಾವು ನೀವು ಕೂಡಿಕೊಂಡು ಒಂದು ಶರಣರ ಸನ್ನಿಧಿಯೊಳಗ ಮಂಗಲವನ್ನು ಮಾಡೋಣ. ಆರತಿ ಬೆಳಗಿರಿ ಆರತಿ ನಿರೂಪಣ್ಣ ಆರತಿ ಆರತಿ ಬೆಳಗಿರಿ ಆರತಿ ತಾತಗೆ ಏರೂರ ವಿರೂಪಾವಧೂತಗೆ ಚೊಕ್ಕಡೆಯ ಮನತನದ ಬಸವರಡ್ಡಿ ಮುದ್ದಮ್ಮನ ಚೊಕ್ಕಡೆಯ ಮನತನದ ಬಸವರಡ್ಡಿ ಮುದ್ದಮ್ಮನ ಅಕ್ಕರೆಯ ಮಗನಾದ ಜಗದೊಡೆಯ ವಿರುಪೇಶಗೆ ಆರತಿ ಬೆಳಗಿರಿ ಆರತಿ ಏರೂರ ವಿರುಪಣ್ಣ ತಾತಗೆ ಏರೂರ ವಿರುಪಾವಧೂತಗೆ ಶಂಕರಯ್ಯ ಸ್ವಾಮಿ ವಿದ್ಯೆ ರುದ್ರಮುನಿ ಸ್ವಾಮಿ ದೀಕ್ಷೆ ಶಂಕರಯ್ಯ ಸ್ವಾಮಿ ವಿದ್ಯೆ ರುದ್ರಮುನಿ ಸ್ವಾಮಿ ದೀಕ್ಷೆ ಒಟ್ಟು ಕೊರಡು ಕೊನರಿಸಿದಾತ ಬಿಟ್ಟ ಶರಣಗೆ ಒಟ್ಟು ಕೊರಡು ಕೊನರಿಸಿದಾತ ಬಿಟ್ಟ ಶರಣಗೆ ಆರತಿ ಬೆಳಗಿರಿ ಆರತಿ ಏರೂರ ವಿರುಪಣ್ಣ ತಾತಗೆ ಏರೂರ ವಿರುಪಾವಧೂತಗೆ ಬ್ರಹ್ಮನಂತೆ ಕವನ ರಚಿಸಿ ಗಂಧರ್ವದಂತೆ ಆಡಿ ಬ್ರಹ್ಮನಂತೆ ಕವನ ರಚಿಸಿ ಗಂಧರ್ವದಂತೆ ಆಡಿ ಮುಕ್ಕಣ್ಣನ ತ್ವಕ್ಕ ಮಗನಿಗೆ ಸಿದ್ದಮ್ಮನ ಪತಿಯಾಗಿ ಮುಕ್ಕಣ್ಣನ ತ್ವಕ್ಕ ಮಗನಿಗೆ ಸಿದ್ದಮ್ಮನ ಪತಿಯಾಗಿ ಆರತಿ ಬೆಳಗಿರಿ ಆರತಿ ಏರೂರ ವಿರುಪಣ್ಣ ತಾತಗೆ ಏರೂರ ವಿರುಪಾವಧೂತಗೆ ಹುಲಿ ಐದರ ಉಡುಚಪ್ಪನ ಉದ್ಧರಿಸಿದ ಸಿದ್ದೇಶಗೆ ಹುಲಿ ಐದರ ಉಡುಚಪ್ಪನ ಉದ್ಧರಿಸಿದ ಸಿದ್ದೇಶಗೆ ಒಂದು ಹೆಣ್ಣು ಮಣ್ಣು ತೊರೆದ ಓಂಕಾರಿ ಸ್ವರೂಪಗೆ ಒಂದು ಹೆಣ್ಣು ಮಣ್ಣು ತೊರೆದ ಓಂಕಾರಿ ಸ್ವರೂಪಗೆ ಆರತಿ ಬೆಳಗಿರಿ ಆರತಿ ಏರೂರ ವಿರುಪಣ್ಣ ತಾತಗೆ ಏರೂರ ವಿರುಪಾವಧೂತಗೆ ತಹಸೀಲ್ದಾರ ಗೌರವ ಹರಿಸಿ ತಾಯಿ ಈಶ್ವರೂಪ ತೋರಿ ತಹಸೀಲ್ದಾರ ಗೌರವ ಹರಿಸಿ ತಾಯಿ ಈಶ್ವರೂಪ ತೋರಿ ಆಲುಣ್ಣಿಸಲು ನಾಗರಾವು ಜಗಲಿ ಮೇಲೆ ಕರೆಸಿದವಗೆ ಆಲುಣ್ಣಿಸಲು ನಾಗರಾವು ಜಗಲಿ ಮೇಲೆ ಕರೆಸಿದವಗೆ ಆರತಿ ಬೆಳಗಿರಿ ಆರತಿ ಏರೂರ ವಿರುಪಣ್ಣ ತಾತಗೆ ಏರೂರ ವಿರುಪಾವಧೂತಗೆ
ಬಯಕೆಯಂತೆ ತೋರಿ ಮನೆಯ ಮೇಲೆ ಅಂಬೆ ಜಾತ್ರಿ ತಾಯಿ ಬಯಕೆಯಂತೆ ಕಂಪ್ಲಿ ಅಂಕೋಬ ಶಾಸ್ತ್ರಿ ಕಷ್ಟ ಕಳೆದ ಕರುಣಾಳಗೆ ಕಂಪ್ಲಿ ಅಂಕೋಬ ಶಾಸ್ತ್ರಿ ಕಷ್ಟ ಕಳೆದ ಕರುಣಾಳಗೆ ಆರತಿ ಬೆಳಗಿರಿ ಆರತಿ ಏರೂರ ವಿರುಪಣ್ಣ ತಾತಗೆ ಏರೂರ ವಿರುಪಾವಧೂತಗೆ ಏರೂರ ವಿರುಪಾವಧೂತಗೆ ಶಿವಮಂತ್ರಕ್ಕೆ ಸಮಾನವಾದ ಮಂತ್ರಗಳಿಲ್ಲ. ಶಿವನಿಗೆ ದಯ ಬರಿದ ದೇವರೆಲ್ಲ ಶಿವನೇ ಸರ್ವತೋಮುಖ ಸದಾ ಶಿವ ಪಂಚಾನನಂ ತನು ಭೂತಾನು ಪಂಚಾಕ್ಷರಿ ಮನುಪಮ ಪಂಚಶೂತ್ರ ವಂದೇ ಪಂಚಾಚಾರ್ಯರ ಜಗದ್ಗುರು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸಾರ್ಥಗೆ ಶರಣ್ಯೇ ತ್ರಯಂಬಕ ದೇವಿ ನಾರಾಯಣ ನಮಸ್ತುತೆ ನಮಸ್ತಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಂತಕಾರಾಯ ಕಾಲಾಜ್ಞಾಯ ಮೃತ್ಯುಂಜಯಾಯ ನೀಲಕಂಠಾಯ ಸರ್ವೇಶ್ವರಾಯ ಶ್ರೀಮನ್ಮಹಾದೇವಾಯ ನಮಃ. ಹರ ಓಂ ರಾಜಾದಿರಾಜಾಯ ಪ್ರಶಂಸಾಯಿನೇ ನಮೋ ವೈಶ್ರವಣಾಯ ಕುರು ಮೇ ಕಾಮನ್ ಕಾಮಾಯ ಕಾಮೇಶ್ವರದಾಯತ. ಹರ ಓಂ ಯಜ್ಞೇನ ಯಜ್ಞಮಯ ಜಂತು ದೇವಾಃ ಸ್ಥಾನಿ ಧರ್ಮಾನ್ಯ ಪದಮಾನ್ಯಃ ದೇನಾಕಮೈಮಾನಃ ಸಚಂದ್ರತ್ರ ಪೂರ್ವೇ ಸಾಧ್ಯ ಸಂತ್ಯಸ್ಯೋ ನಾಮೃಪ್ಯಾ ದೇವಿ ಸರ್ವಮಂಗಲ ಜಯತೋ ಜಯ ಮಂಗಲಂ ಜಾನಮ ಪಾರ್ವತಿ ಶಿವ ಹರ 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 ಮಹಾದೇವ. ಶ್ರೀ ಏರೂರಿರ್ ಪಾವಧೂತ ಮಾತಾ ಕಿ ಜಯ. ಶ್ರೀ ಆರಾಳು ರುದ್ರಮುನೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಕಲಬರಿ ಶರಣಬಸವೇಶ್ವರ ಮಹಾರಾಜ್ ಕಿ ಜಯ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜಯ. ಶ್ರೀ ಭ್ರಮರಾಂಬಿಕಿ ಮಾತಾ ಕಿ ಜಯ. ಮಹಾಸಾಧ್ವಿ ಶಿವಶರಣ ಹೇಮರೆಡ್ಡಿಮಲ್ ಮಾತಾ ಕಿ ಜಯ. ಜಯಮಂಗಲಂ ಜಾನಮ ಪಾರ್ವತಿ ಶಿವ ಹರ 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 ಮಹಾದೇವ. ಸರ್ವರು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ನಾಳೆ ಕಂಪ್ಲೀಟ್ ಮಾಡ್ತೀನಿ. ಈಗ ಹಾಕಿರ್ತಾರೆ ಆ ಕಡೆ ಬರ್ರಿ, ಆ ಕಡೆ ಜಾಡ ಸಾಮಾನು ಲೈನ್ಯಾಗ ಬರ್ರಿ. ಆ ಕಡೆ ಬರ್ರಿ, ಆ ಕಡೆ ಬರ್ರಿ ಅಕ್ಕ, ಆ ಕಡೆ ಬರ್ರಿ ಅಕ್ಕ. ಹಂಗ್ ಬರ್ರಿ ಮಂಗ ಯವ್ವ, ಹಂಗ್ ಬಂದ್ಬಿಡ್ರಿ ಹಂಗ. ಆ ಕಡೆ ಬರ್ರಿ, ಆ ಕಡೆ ಬರ್ರಿ, ಆ ಕಡೆ ಬರ್ರಿ. ಹಂಗ್ ಲೈನ್ ಮಾಡ್ಸ, ಹಂಗ್ ಲೈನ್ ಮಾಡ್ಸ ಅಮ್ಮ. ಹಂಗ್ ಬರ್ರಿ, ಹಂಗ್ ಬರ್ರಿ, ಆ ಕಡೆ ಬರ್ರಿ ಅಮ್ಮ. ಹಂಗ್ ಬರ್ರಿ, ಹಿಂಗ್ ಬರ್ರಿ, ನೀಡ್ಸ ಬರ್ರಿ. ಹಿಂಗ್ ಹೋಗ್ರಿ, ಆ ಕಡೆಗೆ ಹೋಗ್ರಿ, ಹಿಂಗ್ ಬರ್ರಿ. ಹಾ, ಹಿಂಗ್ ಬರ್ರಿ, ಆ ಕಡೆಗೆ ಹೋಗ್ರಿ, ಆ ಕಡೆಗೆ ಹೋಗ್ರಿ ಅಮ್ಮ. ಹಂಗ್ ಬರ್ರಿ, ಆ ಕಡೆ ಬರ್ರಿ, ಆ ಕಡೆ ಬರ್ರಿ, ಲೈನಾಗ ಬರ್ರಿ. ಅಲ್ಲ, ಅಲ್ಲಿ ಸ್ಟ್ಯಾಂಡ್ ಐತೆ ತಾಂಬು. ಲೈನಾಗಿ ಈ ಕಡೆ ಬರ್ರಿ, ಮಿರ್ಚ್ಕೊಂಡು ಹಿಂಗ್ ಬರ್ರಿ, ಹಿಂಗ್ ಬರ್ರಿ. ಕೀರಿ ಹಿಡ್ಕೊಂಡು ನೋಡಂತಾಗಿದ್ದೇನೆ ಅದು. ಹೌದು, ಅದು ಲೈವ್ ಐತಿ ನಿಮ್ಗೆ, ಲೈವ್ ಐತಿ ನೀವೇ ನೋಡಕತ್ತೆ. ಏನೈತೆ
ನಾಳೆ ಇಲ್ಲೇ ಸ್ವಲ್ಪ ಬೆಳಗ್ಗೆ ಕೊಡ್ತೀನಿ ಹಂಗಾರ ಲೈನ್ ಹಚ್ಚ ಲೈನ್ ಹಚ್ಚ ಏನು ಹೆಚ್ಚಂತಾರೆ ಯಾಕೆ ಅಮ್ಮ ನೀರ್ಜಣಿಂಗ್ ಬರ್ರಿ ಹಿಂಗ ಅಮ್ಮ ನೀರ್ಜಣಿಂಗ್ ಬರ್ರಿ ಮಾಮ್ ಹಿಂಗೆ ಬರ್ರಿ ಹಿಂಗೆ ಬರ್ರಿ ಕಡೆ ಬರ್ರಿ ನೀವು ಹೋಗಿ ಹಂಗೆ ಬಾ ಹೋಗಿ ನೀನು ಪೂಜೆ ಮಕ್ಕಳು ಕರ್ಕೊಂಡು ಹೋಗಂಗ ಈಚೆ ಹುಡುಗ ಹೊಡೆದ್ರು ಹೌದಲ್ಲ ಕರ್ಕೊಂಡು ಹೋಗಿ ನಾ ಬಂದಿದ್ದೀನಿ ಹಂಗೆ ಹೊಡಿ ಸಕನೇನೆ ಹಿಂಗ್ ಬಾ ನೀರ್ಜಣಿಗೆ ಬರ್ಬೇಕಾಗಿತ್ತು ನೀನು ಬಾ ಹಂಗೆ ಬಾ ಹಂಗೈತೆ ಬಾ ಸ್ವಲ್ಪ ನೀರ್ಜನ್ ಬಾ ನೀನು ಅಲ್ಲಿ ಹೋಗ ಅಲ್ಲಿ ಹೋಗ ಬೆಳಗ್ಗೆ ಬರ್ತೈತಿ ಇದು ಕ್ಲಿಯರ್ ಕಾಣ್ತ ಬಾ ಇಲ್ಲಿ ಮಂಜು ನೋಡ್ಬಾ ನೀರ್ಜನ್ ಬಾ ಈ ಕಡೆ ಬಾ ನೀ ಬಾ ಮುಂದೆ ಇಡ್ಬೇಡಿ ಇಲ್ಲ ಅದು ಇದಾದ್ಮೇಲೆ ನಾನು ಕಟ್ತೇನೆ ಎಲ್ಲ ಬಂದು ನೀಡ್ಸ್ಕೊಂಡ್ ಬಂದಿರ್ತಾರಲ್ಲ ಬಂದ್ಬಿಡ್ತಾರೆ ಇಲ್ಲ ಆಗಲ್ಲ ಏನದು ಮಾಡಕ್ಕೆ ಬೇಡ ಅದು ತಗೊಂಬಂದ್ಬಿಟ್ಟು ನಾಳೆ ಹೋಗಿ ಅಲ್ಲಿ ಬಾ ಬಾ ಈಗ ಬಾ ತಾತ ಹಿಂಗೆ ಬಾ ಹಿಂಗೆ ಬಾ ಬರ್ರಿ ಯಾವ ಆತರ ಒಟ್ಟು ಬರ್ಬರ್ಲಿ ಓಡಿ
ನಮ್ಮ ಕಡೆ ಹೊಸಲ್ಲ ಬಂದ ಹಿಂಗ್ ಬೈ ಸೀದ ಹತ್ತು ರೂಪಾಯಿ ಕೊಡ ಇದಕ್ಕೆ ಚಾರ್ಜ್ ಹೌದಲ್ಲ ನೀ ಕೊಡು 10 ರೂಪಾಯಿ ಚಾರ್ಜ್ ಆಗಿ ಬರ್ರಿ ಬರ್ರಿ ಒಂದ ಕಮ್ಮಿ ಇರಲ್ಲ ಆ ಫೋಟೋ ತಗೊಂಡ ಅದು ಸ್ವಲ್ಪ ವಿಡಿಯೋ ಮಾಡೋದು ಯಾವ ಸುಳ್ಳೆ ಮಗ ಮಾಡಿದ್ದ ಇದು ಯಾವ ಸುಳ್ಳೆ ಮಗ ಮಾಡಿದ್ದ ಕಡಕೋಳನೆಂಬರು ಕಡಿಮಿಲ್ಲ ಕಡಕೋಳನೆಂಬರು ಕಡಿಮಿಲ್ಲ ಮಡಿವಾಳ ಹೇಳಿದ್ದು ಸುಳ್ಳಿಲ್ಲ ಗುರು ಮಡಿವಾಳ ಹೇಳಿದ್ದು ಸುಳ್ಳಿಲ್ಲ ಪ್ರಪಂಚವೆಂಬರು ಬಲು ಕಷ್ಟ ಇದು ಯಾವ ಸುಳ್ಳೆ ಮಗ ಮಾಡಿಟ್ಟ ಯಾವ ಸುಳ್ಳೆ ಮಗ ಮಾಡಿದ್ದ ಇದು ಯಾವ ಸುಳ್ಳೆ ಮಗ ಮಾಡಿದ್ದ
ಇದು ಯಾವ ಸುಳ್ಳೆ ಮಗ ಮಾಡಿಟ್ಟ, ಇದು ಯಾವ ಸುಳ್ಳೆ ಮಗ ಮಾಡಿಟ್ಟ. ಬಾ ಈ ಕಡೆ ಬಾ, ನಿಲ್ಸಂಬರ್ರಿ ಇವತ್ತಮ್ಮ, ನಿಲ್ಸಂಬರ್ರಿ. ನಾ ಬರುಬಾರದಿತ್ತು ಈ ಊರೀಗ, ನಾ ಬರುಬಾರದಿತ್ತು ಈ ಊರೀಗ. ಬಂದು ಬಿದ್ದೇನೋ ಮಾಯದ ಬಲಿಯೊಳಗ, ಬಂದು ಬಿದ್ದೇನೋ ಮಾಯದ ಬಲಿಯೊಳಗ. ಹೇ ಸಿಕ್ಕಿ ಮನ ಮೂತ್ರದ ಒಳಗ, ಹೇ ಸಿಕ್ಕಿ ಮನ ಮೂತ್ರದ ಒಳಗ. ನಾ ಬರುಬಾರದಿತ್ತು ಈ ಊರೀಗ. ಒಂಬತ್ತು ಬಾಗಿಲ ಊರೊಳಗ ನಾ ಹೇಗೆ ದಾಟಲಿ ಇದರೊಳಗ. ಒಂಬತ್ತು ಬಾಗಿಲ ಊರೊಳಗ ನಾ ಹೇಗೆ ದಾಟಲಿ ಇದರೊಳಗ. 8 ಮಂದಿ ಕಳ್ಳರ ಭಯ ದಯನಗ, 8 ಮಂದಿ ಕಳ್ಳರ ಭಯ ದಯನಗ. ಬೇಸರಾಯಿತಲ್ಲ ಈ ಊರೆನಗ, ಬೇಸರಾಯಿತಲ್ಲ ಈ ಊರೆನಗ. ನಾ ಬರುಬಾರದಿತ್ತು ಈ ಊರೀಗ, ನಾ ಬರುಬಾರದಿತ್ತು ಈ ಊರೀಗ. ಮೂವರ ಸಿಟ್ಟುವದಯನ ಮ್ಯಾಗ, 5 ಮಂದಿ ಪೈರಕರು ಹಾರನಗ. ಮೂವರ ಸಿಟ್ಟು ಅದಯನ ಮ್ಯಾಗ, 5 ಮಂದಿ ಪೈರಕರು ಹಾರನಗ. ಇಷ್ಟು ಎಲ್ಲ ತಪ್ಪಿಸಿ ಹೋಗದರೊಳಗ, ಇಷ್ಟು ಎಲ್ಲ ತಪ್ಪಿಸಿ ಹೋಗದರೊಳಗ. ಇದಿ ಮಾಯಿ ಗೌಟ ಬಿತ್ತು ಹಾದ್ಯಾಗ, ಇದಿ ಮಾಯಿ ಗೌಟ ಬಿತ್ತು ಹಾದ್ಯಾಗ. ನಾ ಬರುಬಾರದಿತ್ತು ಈ ಊರೀಗ, ನಾ ಬರುಬಾರದಿತ್ತು ಈ ಊರೀಗ. ಓಯ್ ಅಡ್ಡಪಟ್ಟ ಯಾಕೆ ಓಡಾಡ್ತೀರಿ, ಹಂಗೆ ಹೋಗ್ಬೇಕು. ತಾತ ಈ ಕಡೆ ಬಾ ತಾತ. ಕಾಳಗ ಕತ್ತಲಾಯಿತು ಎನಗ, ಎತ್ತ ನೋಡಿದರತ್ತ ಮುಳ್ಳ ಹಾದ್ಯಾಗ. ಕಾಳಗ ತಾತ ಈ ಕಡೆ ಬಾ ನೀನು, ಹಿಂಗೆ ಬಾ. ಕತ್ತಲಾಯಿತು ಎತ್ತ ನೋಡಿದರತ್ತ ಮುಳ್ಳ ಹಾದ್ಯಾಗ. ಯಮನರು ಕುಂತರ ಬಾಗಿಲದೊಳಗ, ಯಮನರು ಕುಂತರ ಬಾಗಿಲದೊಳಗ. ಜಗ್ಗಿ ಜೋಲಿ ಹೊಡೆಯುತ್ತಾರ ಅವರನಗ, ಜಗ್ಗಿ ಜೋಲಿ ಹೊಡೆಯುತ್ತಾರ ಅವರನಗ. ನಾ ಬರುಬಾರದಿತ್ತು ಈ ಊರೀಗ, ನಾ ಬರುಬಾರದಿತ್ತು ಅಣ್ಣ ಈ ಕಡೆ ಬಾ ನೋಡೋಣ, ಅಲ್ಲೇ ಹೋಗಿದ್ದೀನಿ ಬಾರ್ ಹೋಯ ಕಡೆ ಬಾ. ಏ ರೆಕಾರ್ಡ್ ಬಂದ್ ಮಾಡಿರಿ ಯಾರು?
ಸ್ವಲ್ಪ ಅಡ್ಡದಿಡ್ಡಿ ಇದೆ ಹೋಗ್ಬೇಡ್ರಿ ಹಿಂಗೆ ಇದಾಗಿ ಬರ್ರಿ ಲೈನಾಗಿ ಬರ್ರಿ ನೀವು ಲೈನಾಗಿ ಬರ್ರಿ ಲೈನಾಗಿ ಬರ್ರಿ ನೀವು ಮಂಜ ಕೆಸಟ ಪ್ರವಚನ ಹೇಳಿದ್ರಲ್ಲ ಪುಟ್ಟರಾಜ್ ಹಿರೇಮಠ್ ಅವ್ರು ನೋಡಕತ್ತಾರೆ ಈಗ ನೀಡ್ಸ್ಕೊಂಡ್ ಬರ್ರಿ ಈಗ ಮುಂದಕ್ಕೆ ಬರ್ರಿ ನೀವು ನೀಡ್ಸ್ಕೊಂಡು ಹೈಟ್ ಬೇಡ ಸಾಕು ಇಷ್ಟ ಆಯ್ತಾ ಲೈಟ್ ತೆಗೆದ್ರಲ್ಲ ಯಾಕ ಇಲ್ಲಿ ಕವರ್ ಬರುತ್ತೆ ಮಾವು ಕವರ್ ಮಾಡ್ತೀನಿ ಇದಾಗಿಲ್ಲ ಅವ್ರ ತಂದೆ ಹತ್ರ ಹೋಗ್ಬೋದು